ನಮಸ್ಕಾರ, ವೆಲ್ಕಮ್ ಟು GSS ಮಾಧ್ಯಮ. ನಮ್ಮ ಜೊತೆಗಿದ್ದಾರೆ ಯೋಗಾತ್ಮ ಶ್ರೀಹರಿ ಅವರು. ಸರ್ ನಮಸ್ತೆ. ನಮಸ್ತೆ. ಹೌ ಆರ್ ಯು? ಆರಾಮಾಗಿದ್ದೀನಿ. ನೈಸ್. ಸಾಮಾನ್ಯವಾಗಿ ನಾವು ಫೋರಮ್ ವಿಚಾರವಾಗಿ ಮಾತಾಡಿರುವಾಗ ಒಂದಷ್ಟು ಸೊಲ್ಯೂಷನ್ಸ್ಗಳನ್ನ ಇದುವರೆಗೆ ಆ ಸಮಸ್ಯೆಗೋ ಅಥವಾ ಇಶ್ಯೂಗೆ ಸಂಬಂಧಪಟ್ಟ ಹಾಗೆ ಹೇಳಿದ್ದೀರಾ. ಅಂದರೆ ಮ್ಯಾನೇಜ್ಮೆಂಟ್ ಹೇಗೆ ಮಾಡೋದು, ನಮ್ಮ ಮೂಡ್ ಮ್ಯಾನೇಜ್ಮೆಂಟು, ಮನೆ ಮ್ಯಾನೇಜ್ಮೆಂಟು, ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್, ಫಿನಾನ್ಸ್ ಮ್ಯಾನೇಜ್ಮೆಂಟ್ ಎಲ್ಲದನ್ನು ಒಂಚೂರು ನಾವು ಟಚ್ ಮಾಡಿದ್ದೀವಿ. ಇದೆಲ್ಲ ಸೊಲ್ಯೂಷನ್ ಸಿಕ್ಕಿದ್ಮೇಲೆ ಓಕೆ, ಮನೆ ಚೆನ್ನಾಗಿದೆ, ಮನಸ್ಸು ಓಕೆ, ನಾನು ಎಕ್ಸಸೈಸ್ ಮಾಡ್ತಾಯಿದ್ದೀನಿ, ಫುಡ್ ಚೆನ್ನಾಗಿ ತೊಗೋತಾ ಇದ್ದೀನಿ, ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ಒಳ್ಳೆ ಸಂಬಳ ಬರ್ತಾ ಇದೆ, ಆದರೂ ಏನೋ ಮಿಸ್ ಆಗ್ತಾ ಇದೆ. ಆ ಎನರ್ಜಿ ಇಲ್ಲ. ಐ ಆಮ್ ಫೀಲಿಂಗ್ ಲೋ ಆ್ಯಸ್ ಸೂನ್ ಆಸ್ ಐ ವೇಕಪ್. ಅಥವಾ ನಾನು ಏನೇ ನೆನಪಿಸ್ಕೊಂಡ್ರು ನನಗೆ ಆ ಎನರ್ಜಿ ಇಲ್ಲ, ಜೋಶ್ ಇಲ್ಲ, ಏನೋ ಮಿಸ್ ಆಗ್ತಾಯಿದೆ. ನಾನು ಎಲ್ಲದರಲ್ಲೂ ಎಕ್ಸೆಲ್ ಆಗಿದ್ದೀನಿ, ಆದರೂ ಏನೋ ಮಿಸ್ಸಿಂಗ್ ಇದೆ ಅಂತ ತುಂಬ ಜನಕ್ಕೆ ಅನಿಸುತ್ತೆ. ಅದಕ್ಕೇನು ಹೇಳ್ತೀರಾ? ಏನು ಮಿಸ್ ಆಗ್ತಿರತ್ತೆ? ಈ ಮುಕ್ತವಾದ ನಗುನೇ ಮಿಸ್ ಆಗ್ತಾ ಇರೋದು. ಓಕೆ. ಮುಕ್ತವಾದ ನಗು ಯಾವಾಗ ಬರುತ್ತೆ? ಮನಸ್ಸು ಆರಾಮಾಗಿದ್ದಾಗ. ಮನಸ್ಸು ಯಾವಾಗ ಆರಾಮಾಗಿರುತ್ತೆ? ಮೇ ಬಿ ನಾವು ಅನ್ಕೊಂಡಿದ್ದೆಲ್ಲ ಚೆನ್ನಾಗಿ ಆಗ್ತಿರುವಾಗ, ಎವ್ರಿಥಿಂಗ್ ಫಾಲ್ಸ್ ಇನ್ ಪ್ಲೇಸ್ ಅಂತೀವಲ್ಲ. ಆಗತ್ತಾ? ಅನ್ಕೊಂಡಿದ್ದಾಗತ್ತಾ? ಇಲ್ಲ. ಯಾವಾಗ ಖುಷಿ ಆಗುತ್ತೆ? ವೆನ್ ಎವ್ರಿಥಿಂಗ್ ಇಸ್ ನಾವು ಅನ್ಕೊಂಡಂಗೆ ಆದಾಗ. ಇದೆಲ್ಲ ಬಿಟ್ಟು ಎಷ್ಟೋ ಸಲ ನಮ್ಮವರು ಅಂತ ನಾವೇನು ಅನ್ಕೊಂಡಿರ್ತೀವಿ, ಅವರಿಂದ ನಮಗೆ ನೋವುಗಳೇ ಜಾಸ್ತಿ ಆಗ್ತಾ ಇರುತ್ತೆ. ನಮ್ಮವ್ರು ಅಲ್ಲದೆ ಇರೋದು ಒಂದು ಸಲ ಯಾವುದೋ ಒಂದು ಹುಡ್ದಬ್ಬಕ್ಕೆ ವಿಶ್ ಮಾಡಿಬಿಟ್ರು, ಫೋನ್ ಮಾಡಿಬಿಟ್ರು, ಯಾರೋ ದೂರದವ್ರು ಗೊತ್ತಿಲ್ಲ ಅಡ್ಮೈರ್ ಮಾಡಿಬಿಟ್ರು, ನಮ್ಮ ಕಾಮೆಂಟ್ಸ್ ನೋಡ್ತಾ ಇರ್ತೀವಿ. ಇದ್ದಕ್ಕಿದ್ದಂಗೆ ಯಾರೋ ತುಂಬ ಚೆನ್ನಾಗಿ ವಿಶ್ ಮಾಡಿರ್ತಾರೆ, ತುಂಬ ಚೆನ್ನಾಗಿ ಹೊಗಳಿರ್ತಾರೆ. ಈ ಹೊಗಳಿಕೆಯನ್ನು ನಾವು ನಮ್ಮ ಮನೆಯವರು ಹೊಗಳಿಲ್ವಲ್ಲ ಅನ್ನುವ ನೋವಿನಲ್ಲಿ ನಾವು ಯಾವಾಗಲೂ ಡೌನ್ ಆಗ್ತೀವಿ ಅಷ್ಟೆ. ನಮ್ಮವ್ರು ಐಡೆಂಟಿಫೈ ಮಾಡಲಿಲ್ವಲ್ಲ, ನಮ್ಮವ್ರು ನೋಡಲಿಲ್ವಲ್ಲ ಅನ್ನೋದ್ರಲ್ಲಿ ನಾವು ಡೌನ್ ಆಗಿರ್ತೀವಿ. ಅಂದರೆ ಎಕ್ಸ್ಪೆಕ್ಟೇಷನ್ ವರ್ಸಸ್ ರಿಯಾಲಿಟಿ. ಎಕ್ಸ್ಪೆಕ್ಟೇಷನ್ ಏನು? ನಮ್ಗೆ ಯಾವಾಗಲೂ ಖುಷಿ ಇರುವ ಎಕ್ಸ್ಪೆಕ್ಟೇಷನ್, ಖುಷಿಯಾಗಿ ಎಲ್ಲರೂ ನಡೆಸ್ಕೋತಾರೆ ಅನ್ನುವ ಎಕ್ಸ್ಪೆಕ್ಟೇಷನ್. ಆ್ಯಕ್ಚುಲಿ ಅದಾಗಲ್ಲ. 99% ಈ ಸಿಚುಯೇಷನ್ ಬರೋದೇ ಇಲ್ಲ. ಆದರೆ ಕೆಲವು ಸಲ ಕಿಟಕಿ ಓಪನ್ ಮಾಡ್ತೀವಿ, ಕರ್ಟನ್ಸ್ ಓಪನ್ ಮಾಡ್ತೀವಿ, ಬೆಳಕು ಬರುತ್ತೆ, ಇದ್ದಕ್ಕಿದ್ದಂಗೆ ಎನರ್ಜಿ ಫ್ಲೋ ಆಗುತ್ತೆ, ಇದ್ದಕ್ಕಿದ್ದಂಗೆ ಎಷ್ಟು ಬ್ರೈಟ್ ಅನಿಸುತ್ತೆ. ಕತ್ಲಲ್ಲಿರ್ತೀವಿ, ಒಂದು ಬೆಳಕು ಹಾಕಿದ ತಕ್ಷಣ ಬ್ರೈಟ್ ಅನಿಸುತ್ತೆ. ಏನೋ ಮಂಕ ಕೂತಿರ್ತೀವಿ, ಒಂದು ಮಗು ಬಂದ ತಕ್ಷಣ ಇದ್ದಕ್ಕಿದ್ದಂಗೆ ಒಂದು ಎನರ್ಜಿ ಬರುತ್ತೆ. ಸಿಟಿ ಒಳಗೆ ನೋಡಿ ಸಾಕಾಗಿರುತ್ತೆ. ಒಂದು ಹಳ್ಳಿಗೆ ಹೋಗ್ತೀವಿ, ಗಿಡ ಮರಗಳನ್ನು ನೋಡ್ತೀವಿ, ಭತ್ತದ ಪೈರುಗಳನ್ನು ನೋಡ್ತೀವಿ, ಆ ಹಸಿರನ್ನು ನೋಡ್ತೀವಿ, ನೀರನ್ನು ನೋಡ್ತೀವಿ, ನದಿಯಲ್ಲಿ ಕಾಲಿಡ್ತೀವಿ. ನಮ್ಮ ಮನೇಲಿ ಅದೇ ಸ್ನಾನ ಮಾಡಿದ್ದೀವಿ, ಅದೇ ನೀರನ್ನ ಬಳಸಿದ್ದೀವಿ, ಆದರೆ ಒಂದು ಮೊನಾಟನಸ್ ಅನ್ನಿಸ್ಬಿಡುತ್ತೆ. ಆದರೆ ನದಿಯ ನೀರಿನಲ್ಲಿ ಕಾಲಿಟ್ಟ ತಕ್ಷಣವೇ ಎನರ್ಜಿ ಫ್ಲೋ ಆಗುತ್ತೆ. ಅಂದರೆ ಅದು ಎಲ್ಲಿತ್ತು ಎನರ್ಜಿ? ನೀರಿನಲ್ಲಿತ್ತಾ, ಇಲ್ಲಿತ್ತಾ? ನಮ್ಮೊಳಗೆ ಇತ್ತು. ಮಗು ಬರೋಕ್ಕೆ ಮುಂಚೆ ಮಗು ಬಂತು, ಅದು ನೆಪ ಅಷ್ಟೇ. ಎಲ್ಲಿತ್ತು ಎನರ್ಜಿ? ಪಾಶಗಳು ಹೊರಗೆ, ಕೊಂಡಿಗಳು ನಮ್ಮೊಳಗೆ. ಪಾಶಗಳಲ್ಲಿದೆ. ನಮ್ಮದು ಎಕ್ಸ್ಪೆಕ್ಟೇಷನ್ ಖುಷಿಯಾಗಿರೋದಕ್ಕೆ ನಮಗೆ 100 ಅಕೇಶನ್ ಇದೆ, ನೋವಿಗೆ 2 ಅಕೇಶನ್ ಇರೋದು. ನಾವು ಖುಷಿ ಅಕೇಶನನ್ನು ಬಿಟ್ಬಿಟ್ವಿ, ನೋವಿನ ಅಕೇಶನ್ ಜೊತೆ ಅಂಟು ಹಾಕ್ಕೊಂಡ್ಬಿಟ್ವಿ. ಈಗ ನೀವು ಹೇಳಿದ್ರಲ್ವಾ, ಯಾಕೆ ನೋವಿನ ಜೊತೆಗೆ ಅಂಟು ಹಾಕೋತೀವಿ ಯೂಶಲಿ ಅನ್ನೋದಕ್ಕೆ ನನಗೊಂದು ಡೌಟು. ಫಾರ್ ಎಕ್ಸಾಂಪಲ್, ಬರ್ತಡೇ ಯಾರ್ಯಾರೋ ವಿಶ್ ಮಾಡ್ತಿದ್ದಾರೆ, ಮನೇಲಿರೋರೇ ವಿಶ್ ಮಾಡಿಲ್ಲಪ್ಪ. ಅಥವಾ ಏನೋ ನಾನು ಹೇಳಿದ್ದೆ, ಯಾರೋ ಏನೋ ಮಾಡ್ತಿದ್ದಾರೆ, ಯಾರೋ ನಿಂಗೆ ಅದು ತೆಕ್ಕೊಡ್ಲಾ ಇದು ತೆಕ್ಕೊಡ್ಲಾ ಅಂತ ಹೇಳ್ತಾರೆ, ಪ್ಯಾಸಿಫೈ ಮಾಡ್ತಾರೆ. ಮನೇಲಿರೋರು ನಾನೇನೋ ಕೇಳಿದ್ದೆ ತಂದ್ಕೊಡಪ್ಪ ಅಂತ ತಂದ್ಕೊಟ್ಟಿಲ್ಲ, ಬೇಜಾರಾಗೋದು ಅವರಿಂದನೇ ತಾನೇ. ಕರೆಕ್ಟ್. ಆದರೆ ನಿಮ್ಗೆ 99 ಜನ ವಿಶ್ ಮಾಡಿದಾರಲ್ವಾ, ಅದು ಖುಷಿ ಅಲ್ವಾ? ಸೊ 99 ಖುಷಿ ವರ್ಸಸ್ ಒಂದು ನೋವು. ಒಬ್ಬರನ್ನ ಅಲ್ಲಿ ಟ್ಯಾಲಿ ಮಾಡ್ಕೊಂಡು ಹೊಡೆದಾಕ್ಬಿಡಿ ಅಷ್ಟೇ. ಅಲ್ಲಿ ಇನ್ನೂ 98 ಪಾಸಿಟಿವ್ ಇದೆಯಲ್ಲ. ನಾವೇನು ಮಾಡ್ಕೊಂಡಿದ್ದೀವಿ? ನೋವಿಗೆ ಅಂಟು ಹಾಕ್ಕೊಂಡಿದ್ದೀವಿ, ಖುಷಿಗೆ ಅಂಟು ಹಾಕ್ಕೊಂಡಿಲ್ಲ. ಇದನ್ನು ನನ್ನ ಸಬ್ಜೆಕ್ಟ್ ಇದು ಭಾವನಾ ಪ್ರಾಣಾಯಾಮ ಅಂತ. ಭಾವನಾ ಪ್ರಾಣಾಯಾಮ, ಭಾವನೆಗಳ ಮುಖಾಂತರ ಪ್ರಾಣವನ್ನು ಜಾಸ್ತಿ ಮಾಡೋದು. ವಾವ್, ಬ್ಯೂಟಿಫುಲ್ ಆಗಿದೆ. ಇದು ಬೇರೆ ಎಲ್ಲೂ ಕೇಳೇ ಇಲ್ಲ. ಇದಕ್ಕೆ ಯಾರೂ ಕ್ಯಾಪ್ಷನ್ ಕೊಟ್ಟಿಲ್ಲ. ಭಾವನಾ ಪ್ರಾಣಾಯಾಮ. ಇದ್ದಕ್ಕಿದ್ದಂಗೆ ಯಾವುದೋ ಒಂದು ಸೀನ್ ನೋಡ್ತೀವಿ, ಅಳು ಬರುತ್ತೆ. ನಂಗೆ ರಾಮಾಯಣ ನೋಡಿದ ತಕ್ಷಣ ಅಳು ಬರ್ತಾನೆ ಇರುತ್ತೆ. ಅದು ದುಃಖದ ನೋವು ಅಂದರೆ ಅಲ್ಲ, ಸಂತೋಷದ ನೋವು ಅದು ಅಲ್ಲ, ಅದಕ್ಕಿಂತ ಅತೀತ ಇದು.
ಅದೇನು ಅಂತ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಒಂದು ವರ್ಡಲ್ಲಿ. ರಿಯಲೈಸೇಷನ್ ಆಗಿಬಿಡುತ್ತೆ ಒಳಗಡೆ. ಆ ರಿಯಲೈಸೇಷನ್ ಆಗ್ತಾ ಇದ್ದಂಗೆ ಕಣ್ಣೀರು ಫ್ಲೋ ಶುರು ಆಗುತ್ತೆ. ಅದು ಸಂತೋಷದ ಕಣ್ಣೀರು. ಇಲ್ಲಿ 3-4 ಪತ್ರ ಇಟ್ಕೊಳ್ಳೋಣ. ಸುಖ ಇಂದ್ರಿಯಗಳಿಗೆ ಕನೆಕ್ಟೆಡ್ ಆದರೆ ಸುಖ ಅಂತ, ಮನಸ್ಸಿಗೆ ಸಂಬಂಧಪಟ್ಟದ್ದಾದರೆ ಸಂತೋಷ ಅಂತ ಹೇಳಿ. 3ನೇದು ಇದಕ್ಕಿಂತ ಅತೀತವಾದ ಬ್ಲಿಸ್, ಆನಂದ. ಅದು ಬ್ಲಿಸ್. ಅದಕ್ಕೆ ಈ 2 ಕನೆಕ್ಟಿವಿಟಿನೇ ಇಲ್ಲ. ಇದು ಭಾವನಾ ಪ್ರಾಣಾಯಾಮ. ಕೆಲವು ಭಾವನೆಗಳು ಎದುರುಗಡೆ ಇರೋರ್ದು ನಮ್ಮನ್ನು ಡಿಸ್ಟರ್ಬ್ ಮಾಡುತ್ತೆ. ಕೆಲವು ಗೆಸ್ಚರ್ಸ್ ಆ್ಯಂಡ್ ಭಾವನೆಗಳು ನಮಗೆ ಖುಷಿ ಕೊಡುತ್ತೆ. ಈ ಖುಷಿ ಕೊಡುವಂಥದ್ದನ್ನು ಐಡೆಂಟಿಫೈ ಮಾಡಿ ಇಟ್ಕೊಂಡಿರಿ. 100 ಯಾವ ವಿಷಯ ನಂಗೆ ಖುಷಿ ಕೊಡುತ್ತೆ. ವಾಕಿಂಗ್ ಹೋದರೆ ಖುಷಿ ಕೊಡುತ್ತಾ, ಒಬ್ಬನೇ ಹೋದರೆ ಖುಷಿ ಕೊಡುತ್ತಾ, ಇನ್ಯಾರ ಜೊತೆಲಾದರೂ ಹೋದರೆ ಖುಷಿ ಕೊಡುತ್ತಾ, ಮನೆಯವ್ರ ಜೊತೆಲೇ ಹೋದರೆ ಖುಷಿ ಕೊಡುತ್ತಾ, ಬೇರೆಯವ್ರ ಜೊತೆ ಹೋದರೆ ಖುಷಿ ಕೊಡುತ್ತಾ. ಸೊ ಇವೆಲ್ಲ ಬೈಫರ್ಕೇಟ್ ಮಾಡಿ ಇಟ್ಕೊಂಡಿರ್ಬೇಕು. ಮಾಡಿಟ್ಕೊಂಡಿದ್ದು ಯಾವುದೋ ತಿಂಡಿ ತಿಂದರೆ ನಂಗೆ ಖುಷಿ ಆಗುತ್ತೆ, ಯಾವುದೋ ಒಂದು ಪರ್ಟಿಕ್ಯುಲರ್ ಬಟ್ಟೆ ಹಾಕ್ಕೊಂಡ್ರೆ ಖುಷಿ ಆಗುತ್ತೆ, ಮಕ್ಕಳು ತಕ್ಕೊಟ್ಟಿರೋ ಬಟ್ಟೆ ಹಾಕ್ಕೊಂಡ್ರೆ ಖುಷಿ ಆಗುತ್ತೆ, ಅದೆಲ್ಲ ಖುಷಿ ಆಗುತ್ತೆ. ಅದನ್ನು ಐಡೆಂಟಿಫೈ ಮಾಡಿ ಇಟ್ಕೊಂಡಿರ್ಬೇಕು. ಖುಷಿ ಪಡುವಂತಹ 100 ಅಕೇಶನ್ಗಳನ್ನು ಐಡೆಂಟಿಫೈ ಮಾಡಿ ಇಟ್ಕೊಂಡ್ರೆ. ಈ ಖುಷಿನಲ್ಲಿ 2 ರಿಲೇಟಿವಿಟಿ ಇದೆ. ಒಂದು ಖುಷಿ ಆಗೋದು, 2ನೇದು ಪಾಸಿಟಿವಿಟಿಗೆ ಬರ್ತೀವಿ, 3ನೇದು ದುಃಖವನ್ನು ಮರಿತೀವಿ. ಅಂದರೆ ಈ ಭಾವನಾ ಪ್ರಾಣಾಯಾಮ ಹ್ಯೂಮನ್ ಇಮೋಷನ್ಸ್ಗೆ ಸಂಬಂಧಪಟ್ಟಿದ್ದು, ಭಾವನೆಗಳಿಗೆ ಸಂಬಂಧಪಟ್ಟಿದ್ದು. ಒಬ್ಬನೇ ಇದ್ದಾಗ ಬ್ಲಿಸ್ ಅನ್ನಿಸ್ಬೋದು. ಈಗ ಪ್ರಾಣಾಯಾಮ ಅನ್ನೋ ವರ್ಡ್ ಬಂದ ಕೂಡಲೇ ನಮಗನ್ಸುತ್ತೆ ಉಸಿರು ಇನ್ಹೇಲ್ ಎಕ್ಸ್ಹೇಲ್ ಅಂತ. ಈ ಭಾವನಾ ಪ್ರಾಣಾಯಾಮದಲ್ಲಿ ಅಲ್ಲೂ ಈ ಉಸಿರಿನ ಟೆಕ್ನಿಕಲ್ ಆಸ್ಪೆಕ್ಟ್ ಬರುತ್ತಾ? ಇಲ್ಲ. ಒಂದು ಒಳ್ಳೆ ಪಿಕ್ಚರ್ ನೋಡಿದ್ರೆ ಬರುತ್ತೆ. ನಮ್ಮ ಮನೆಯ ಒಂದು ಮಗು, ಆಕಾಂಕ್ಷ ಅಂತ ಒಂದು ಮಗು ಇತ್ತು. ಇವತ್ತಿಗೂ ಅದ್ರ ಫೋಟೋ ನಾನು ಇಟ್ಕೊಂಡಿದ್ದೀನಿ. ಅದನ್ನು ನೋಡಿದ ತಕ್ಷಣ ನಂಗೆ ಸಂತೋಷ ಆಗುತ್ತೆ. ಆ ಫೋಟೋ ನೋಡಿದ ತಕ್ಷಣ ಅದು ನನ್ನ ಮನೆ ಮಗುನಾ ಅಂದರೆ ಅಲ್ಲ. ನಂದು 2ನೇ ಪ್ರಶ್ನೆ ಇದೆ, ಅದು ನನ್ನ ಮಗು ಅಲ್ವಾ? ಹೌದು, ನಿಮ್ಮದೇ. ಹೀಗೆ ಅಂಟು ಹಾಕ್ಕೊಳ್ಳುವಿಕೆ ಇದೆಯಲ್ಲ, ಪಾಸಿಟಿವ್ಗೆ ಅಂಟು ಹಾಕ್ಕೊಂಡ್ರೆ ನಮಗೆ ಯಾವಾಗಲೂ ಆ ಭಾವನೆಗಳು ಜಾಸ್ತಿ ಆಗ್ತಾನೇ ಇರುತ್ತೆ. ಒಂದು ಸರಿ ಹೋಗಲಿಲ್ಲ ಅಂದರೆ ಇನ್ನೊಂದು ಸರಿ ಹೋಗಲಿಲ್ಲ ಅಂದರೆ ಇನ್ನೊಂದು ಸರಿ ಹೋಗಲಿಲ್ಲ ಅಂದರೆ ಇನ್ನೊಂದು. ಬಟ್ ಈ ಭಾವನೆಗಳು ಯಾಕೆ ಸರಿ ಹೋಗಬೇಕು, ಯಾಕೆ ಬೇಕು ಈ ಭಾವನಾ ಪ್ರಾಣಾಯಾಮ ಅನ್ನೋದು? ನಿಮ್ಗೆ ಯಾಕೆ ಅನ್ನಿಸ್ತು ಇದನ್ನು ಹೀಗೆ ಟರ್ಮ್ ಮಾಡಬೇಕು, ಇದರ ನೀಡಿದೆ, ಇದ್ರ ಬಗ್ಗೆ ಹೇಳಬೇಕು? ಇಲ್ಲದೆ ನನಗೆ ಸ್ವಲ್ಪ ಫ್ರೀ ಟೈಮ್ ಕೊಟ್ಟರೆ ಮನಸ್ಸು ಕಾಡ್ಲಿಕ್ಕೆ ಶುರು ಆಗುತ್ತೆ. ಇವ್ರು ತಪ್ಪು ಮಾಡಿದ್ರು, ಇವ್ರು ನಂಗೆ ಮೋಸ ಮಾಡಿದ್ರು, ಇವ್ರು ನನಗೆ ತೊಂದರೆ ಕೊಟ್ಟರು, ಇವ್ರು ನಂಗೆ ಹಿಂಸೆ ಕೊಟ್ಟರು, ಇವ್ರು ನನ್ನ ಚೆನ್ನಾಗಿ ನಡೆಸ್ಕೊಳ್ಳಿಲ್ಲ. ನನ್ನ ಮನಸ್ಸು ಗೋಳಿನಲ್ಲೇ ಕೂತಿರುತ್ತೆ. ಈಗ ನನ್ನ ಮನಸ್ಸು ಗೋಳಿನಲ್ಲಿ ಕೂತಿದ್ರೆ ನನ್ನ ಮನೆಯಿಂದ ಇಲ್ಲಿಗೆ ಬರ್ತೀನಿ, ಹೆಂಗೆ ಮಾತಾಡಲಿ ನಿಮ್ಮ ಜೊತೆ? ಅದೇ ಗೋಳನ್ನ ನಾನು ತೋರಿಸ್ಬೇಕು, ಅದೇ ಮೂಡ್ ಕ್ಯಾರಿ ಆಗುತ್ತೆ. ನೀವೇನು ಮಾಡ್ತೀರಿ ನೆಕ್ಸ್ಟು? ಈ ಮೂಡನ್ನು ನಿಮ್ಮ ಟೀಮ್ ಜೊತೆ ತೋರಿಸ್ಕೋತೀರಿ, ನಿಮ್ಮ ಮೂಡನ್ನು ಮನೆಗೆ ಹೋಗ್ತೀರಿ, ನಿಮ್ಮ ಮಕ್ಕಳ ಜೊತೆ, ನಿಮ್ಮ ಮನೆಯವ್ರ ಜೊತೆ ತೋರಿಸ್ಕೋತೀರಿ. ರಸ್ತೆಯಲ್ಲಿ ಯಾರೋ ಒಬ್ರು ಗಾಡಿ ತಪ್ಪಾಗಿ ಹೋದ್ರು, ಇದ್ದಕ್ಕಿದ್ದಂಗೆ ನಿಮಗೆ ಕೋಪ ಬರುತ್ತೆ ಅಲ್ವಾ? ಅಂದರೆ ಚೈನ್ ಆಫ್ ನೆಗೆಟಿವಿಟಿ ಇದನ್ನು ಮುರಿಯೋದು ಹೇಗೆ? ಚೈನ್ ಆಫ್ ಪಾಸಿಟಿವಿಟಿ. ಒಂದು ಪಾಸಿಟಿವ್, ಬೆಳಗ್ಗೆ ಖುಷಿಯಾಗಿದ್ದೀರಿ ಅಂತ ಅಂದ್ಕೊಳ್ಳಿ. ವಾಪಸ್ ಮನೆಗೆ ಬರುವಾಗ ನಿಮಗೆ ಒಂದು ಸ್ವಲ್ಪ ಯಾರೋ ಒಬ್ಬ ಟ್ರಾಫಿಕಲ್ಲಿ ಆಚೆ ಈಚೆ ಹೋದ, ಸಿಗ್ನಲ್ ಪಾಸ್ ಆದ, ಕಸ ಇತ್ತು, ಇವೆಲ್ಲ ಇದ್ರೂ ಕೂಡ ಆರಾಮದಲ್ಲಿರ್ತೀರಿ ಅಲ್ವಾ? ನಂಗೆ ಗೊಣಗೋಕ್ಕೆ ಹೋಗಿಲ್ಲ, ಎಷ್ಟೋ ವರ್ಷಗಳಾಗೋಯ್ತು ಗೊಣಗಿ. ಆ ಗೊಣಗದೆ ಇರೋದಕ್ಕೆ ನನ್ನನ್ನು ನಾನು ತಯಾರು ಮಾಡ್ಕೋಬೇಕಲ್ಲ. ಬದುಕು ನಾನು ಬರೀ ಗೊಣಗ್ತಾನೆ ಇದ್ದರೆ ನನ್ನ ಸುತ್ತ ಯಾರು ಇರ್ತಾರೆ? ಗೋಳು ತೋರಿಸ್ಕೋತಾ ಇದ್ದರೆ ನನ್ನ ಸುತ್ತ ಯಾರು ಇರ್ತಾರೆ? ನಿಮಗೆ ಪ್ರಾಬ್ಲಮ್ ಇಲ್ವಾ? ನವೀನಿಗೆ ಪ್ರಾಬ್ಲಮ್ ಇಲ್ವಾ? ನಿಮ್ಮ ಟೀಮಿಗೆ ಪ್ರಾಬ್ಲಮ್ ಇಲ್ವಾ? ಎಲ್ರಿಗೂ ಇರುತ್ತೆ. ನನ್ನ ಪ್ರಾಬ್ಲಮ್ ಕೇಳಿಸ್ಕೊಳ್ಳೋಕೆ ನಿಮಗೇನಿದೆ? ಸೊ ನನ್ನ ಪ್ರಾಬ್ಲಮ್ ನನ್ನೊಳಗಡೆ ಅಷ್ಟೇ, ನಿಮ್ಮ ತನಕ ಅಲ್ಲ. ಹಾಗಾಗಿ ನನ್ನ ಪ್ರಾಬ್ಲಮ್ನ ನಾನು ಯಾರ ಹತ್ರನೂ ಹೇಳ್ಕೊಳ್ಳದೆ ಇದ್ದರೆ ಮೊದಲನೇ ಪಾಸಿಟಿವಿಟಿ ಅದೇನೇ. ಗೋಳ ಹೇಳ್ಕೊಳ್ಳದೆ ಇದ್ದರೆ ಮೊದಲನೇ ಪಾಸಿಟಿವಿಟಿ ಮೃತ್ಯೋರ್ಮ ಅಮೃತಂಗಮಯ. ಮೃತ್ಯು ಅಂದರೆ ಏನೋ ನೆಗೆಟಿವಿಟಿ, ಅಮೃತಂಗಮಯ ಅಂದರೆ ಏನು ಪಾಸಿಟಿವಿಟಿ. ಜಾಸ್ತಿ ಮಾಡ್ಕೊಂಡು ಹೋಗಿ. ಈಗ ತಕಡಿ ಇಟ್ಟಿದ್ದೀವಿ, ಈ ತಕಡಿನಲ್ಲಿ ನೆಗೆಟಿವಿಟಿನೇ ಜಾಸ್ತಿ ಇದೆ, ಪಾಸಿಟಿವಿಟಿ ಏನಾಗ್ತಾ ಇರುತ್ತೆ ಅವಾಗ? ಕಮ್ಮಿ ಆಗ್ತಾ ಇರುತ್ತೆ. ಯಾವತ್ತೋ ಒಂದಿನ ಇದನ್ನ ಕೆಳಗೆ ಇಳಿಸೋಕೆ ಟ್ರೈ ಮಾಡಿ, ಇದು ಮೇಲೆ ಕೆದ್ದೊಳಕ್ಕೆ ಶುರು ಮಾಡುತ್ತೆ. ಈಗೇನಾಗುತ್ತೆ? ಪಾಸಿಟಿವಿಟಿನೇ ಜಾಸ್ತಿ. ನಿಮ್ಮ ಹತ್ರ ಬಂದರೆ ನನಗೆ ಎನರ್ಜಿ ಬರುತ್ತೆ, ನಿಮ್ಮ ಹತ್ರ ಬಂದರೆ ಕೊಂಕಿರಲ್ಲ, ನಾನು ನಿಮ್ಮ ಹತ್ರ ಬರೋಕ್ಕೆ ಶುರು ಮಾಡ್ತೀನಿ, ನಿಮ್ಮ ಹತ್ರ ಮಾತಾಡ್ಲಿಕ್ಕೆ ಶುರು ಮಾಡ್ತೀನಿ. ಹಾಗೆ ಪಾಸಿಟಿವಿಟಿ ಎಲ್ಲಿಂದ ಬರುತ್ತೆ? ಪ್ರಾಣಾಯಾಮ ಮಾಡ್ತೀವಿ ಬರುತ್ತೆ, ಸೂರ್ಯನ ಹತ್ರ ಕೂತ್ಕೋತೀವಿ ಬರುತ್ತೆ, ಒಳ್ಳೆ ನೀರು ಕುಡಿತೀವಿ ಬರುತ್ತೆ, ಒಳ್ಳೆ ಆಹಾರ ತಿಂತೀವಿ ಬರುತ್ತೆ.
ಇದೆಲ್ಲದರ ಜೊತೆಗೆ ಇದಕ್ಕಿಂತ ಭಿನ್ನವಾಗಿ ಎತ್ತರವಾಗಿ ಇದಕ್ಕಿಂತ 1000 ಪಟ್ಟು ದೊಡ್ಡದು ಇಸ್ ಭಾವನಾ ಪ್ರಾಣಾಯಾಮ. ಇದೆಲ್ಲ ಫಿಸಿಕಲ್. ಹೀಟ್ ಈಸ್ ಫಿಸಿಕಲ್, ವಾಟರ್ ಈಸ್ ಫಿಸಿಕಲ್, ಫುಡ್ ಈಸ್ ಫಿಸಿಕಲ್, ಡ್ರೆಸ್ ಈಸ್ ಫಿಸಿಕಲ್. ಇದೆಲ್ಲ ಏನೂ ಇಲ್ಲದೆ ಆರಾಮಾಗಿ ಇರ್ಬೋದಲ್ವಾ? ಅದೇನೇ ಭಾವನಾ ಪ್ರಾಣಾಯಾಮ. ಖರ್ಚಿಲ್ಲದೆ ನಮ್ಮನ್ನು ನಾವು ಖುಷಿಯಾಗಿ ಇಟ್ಕೊಳ್ಳೋದು ಹೇಗೆ? ಈಗ ನೀವು ಹೇಳಿದ್ರಿ ಬರುವಾಗ ಟ್ರಾಫಿಕ್ಕು ಏನೋ ಕಸ ಬಿದ್ದಿರುತ್ತೆ ಅಥವಾ ಯಾರೋ ಅಡ್ಡ ಬಂದ್ಬಿಡ್ತಾನೆ ಗೊಣಗ್ತಾ ಇರ್ತೀವಿ ಅಂತ. ಈಗ ನಾನು ಅದೇ ಥರ ಇದ್ದೀನಪ್ಪ, ಅದೇ ನನ್ನ ಕ್ಯಾರೆಕ್ಟರ್. ಈಗಲೂ ಈ ಪ್ರಾಸೆಸ್ನ ಬದಲಾಯಿಸ್ಕೊಂಡು ಆರಾಮಾಗ್ಬೋದಾ? ಅದಿದ್ದೇ ಇದೆ, ನಾನೇನೂ ಚೇಂಜ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಲಕ್ಷ ಜನರ ಮನಸ್ಸನ್ನು ನಾನು ಇದ್ದಕ್ಕಿದ್ದಂಗೆ ಹೆಂಗೆ ಚೇಂಜ್ ಮಾಡಲಿ? ಯಾರೋ ಕಸ ಹಾಕ್ತಾ ಇದ್ದಾರೆ, ಯಾರೋ ಹಾರ್ನ್ ಹೊಡಿತಾ ಇದ್ದಾರೆ, ಯಾರೋ ಇರಿಟೇಟ್ ಮಾಡ್ತಾ ಇದ್ದಾರೆ. ನನ್ನನ್ನು ನಾನು ಚೇಂಜ್ ಮಾಡ್ಕೋಬೋದಾ? ನಿಮ್ಮನ್ನು ನಾನು ಚೇಂಜ್ ಮಾಡೋಕ್ಕೆ ಹೊರಡಬೇಕಾ? ನನ್ನನ್ನು ನಾನು ಚೇಂಜ್ ಮಾಡೋದು ತುಂಬ ಸುಲಭ, ನಿಮ್ಮನ್ನು ನೀವು ಚೇಂಜ್ ಮಾಡ್ಕೊಳ್ಳೋದು ತುಂಬ ಸುಲಭ. ಏನೇನು ಚೇಂಜ್ ಆಗಬೇಕು? ನೆಗೆಟಿವ್ ಯೋಚನೆ ಕಡಿಮೆ ಮಾಡಿ ಖುಷಿಯಾಗಿರೋವಂಥದ್ದು ಯಾವ್ದು ಸಿಗುತ್ತೆ ಅಂತ ಯೋಚನೆ ಮಾಡಿದ್ರೆ ಸಾಕಪ್ಪ. ಸೂರ್ಯನ ಬಿಸಿಲು ಬಂದಮೇಲೆ ನಮಗೆ ಖುಷಿ ಆಗಬೇಕಾಗಿಲ್ಲ, ಕರ್ಟನ್ ಓಪನ್ ಮಾಡಿದ್ರೆ ಖುಷಿ ಆಗುತ್ತೆ. ಆ ಬೆಳಕು ಕಂಡ್ರೆ ಖುಷಿ ಆಗಬೇಕು ಅಲ್ವಾ? ಹಾಗಿದ್ರೆ ಆ ಖುಷಿ ಎಲ್ಲಿದೆ? ಪಾಶಗಳು ಹೊರಗೆ, ಅಂದರೆ ಸೂರ್ಯನಲ್ಲಿ ಪಾಶ ಇದೆ, ಶಕ್ತಿ ಇದೆ. ನನ್ನೊಳಗಡೆ ಕರ್ಟನ್ ಓಪನ್ ಮಾಡಿದ್ರೆ ಸಿಗುತ್ತೆ. ನಿನ್ನೆದು ಊಟ ಮಾಡಬೇಕಾ ಅನ್ನುವ ಬದಲು ಒಳ್ಳೆ ಊಟ ಕೊಟ್ಟಿದ್ಯಪ್ಪ ಅಂದರೆ ಸಾಕು. ನಮ್ಮ ಮನೆಯಲ್ಲಿ ಯಾವತ್ತೂ ನಾನು ಇವತ್ತಿಂದೇ ಆಗಬೇಕು ಅಂತ ನನಗೆ ಗೊತ್ತಿಲ್ಲ. ನೆನ್ನೆ ಬೆಳಗ್ಗೆದು ಮೊನ್ನೆದು ನನಗೆ ಏನೂ ಬೇಜಾರಿಲ್ಲದೆ ತಿಂತೀನಿ. ಅದು ನಮ್ಮ ಅಪ್ಪನ ಬಳುವಳಿ. ಅವ್ರು ಯಾವಾಗಲೂ ಹೇಳೋರು, ಏನು ಸಿಕ್ಕಿದೆ ಅದನ್ನು ತಗೋ, ಅದು ಪ್ರಸಾದ, ಅದು ಯಾವ ಊಟವನ್ನು ಬೈಬೇಡ ಅನ್ನೋರು. ಸೊ ಹಾಗಾಗಿ ಊಟದ ವಿಷಯದಲ್ಲಿ ನನಗೆ ನಮ್ಮ ಮನೆಯೊಳಗೆ ಫ್ರಿಕ್ಷನ್ನೇ ಇಲ್ಲ. ನಾನು ಗೊಣಗಿದ್ರೆ ಅವಳಿಗೆ ಫ್ರಿಕ್ಷನ್, ನಾನು ಗೊಣಗೋದೇ ಇಲ್ಲಪ್ಪ, ಅಷ್ಟು ಫ್ರಿಕ್ಷನ್ ಇಲ್ಲ ಒಂದು ವಿಷಯದಲ್ಲಿ. ಹೀಗೆ ಪ್ರತಿ ವಿಷಯವನ್ನು ನಾವೇ ಸರಿ ಮಾಡ್ಕೊಂಡು ಬಂದರೆ ಅಲ್ವಾ? ಹೆಂಗೆ ಗೊತ್ತಾ, ನಿಮ್ಮ ಸಬ್ಜೆಕ್ಟ್ಗಳಿದೆಯಲ್ಲ, ನಿಮ್ಮ ಮಾತು, ನೀವು ಕೊಡುವ ಎಕ್ಸಾಂಪಲ್ಸ್ ಎಷ್ಟೋ ಮನೆಗಳನ್ನು, ಎಷ್ಟೋ ಮನಸ್ಸುಗಳನ್ನು ಒಡೆದಿರೋದು, ದೂರ ಇರೋದು. ಆನೆಸ್ಟಾಗಿ ಹೇಳ್ತಾ ಇದ್ದೀನಿ, ನನಗೆ ಕ್ಯಾಮ್ರಾ ಇದೆ, ಎಲ್ಲ ನೋಡ್ತಿದ್ದಾರೆ, ಅವ್ರು ಹಿಂಗೆ ಅಂದ್ಕೊಳ್ಳಿ ಅಂತ ಯಾವ ಫ್ಲಾಟ್ರಿಂಗೋ ಇಲ್ಲ. ಪ್ರೂಫ್ ಇದೆ. ಅವ್ರು ಎಷ್ಟೋ ಜನ ಮೆಸೇಜ್ ಮಾಡಿದ್ದಾರೆ, ಕಾಲ್ ಮಾಡಿ ಹೇಳಿದ್ದಾರೆ, ಮೇಲ್ ಮಾಡಿ ಹೇಳಿದ್ದಾರೆ, ಕಾಮೆಂಟ್ ಸೆಕ್ಷನ್ ಹೇಳಿದ್ದಾರೆ. ಎಷ್ಟೋ ಮನೆಗಳು ಚೆನ್ನಾಗಾಗ್ತಾರೆ. ದಟ್ ಈಸ್ ದ ಇಂಪ್ಯಾಕ್ಟ್ ಆಫ್ ದಿಸ್. ಅಷ್ಟೇ ಅಲ್ವಾ ನಮ್ಮ ಉದ್ದೇಶ? ಸರ್ವೇ ಜನಾಃ ಸುಖಿನೋ ಭವಂತು. ನೀವು ಹೇಳ್ತಿರಲ್ಲ, ಹೇಳೋದು ಮಾಡೋದು ಒಂದೇ ಆಗಿರಬೇಕು, ಅಲೈನ್ ಆಗಬೇಕು ಅಂತ. ಹಾಗೆ ಅಷ್ಟೇ ನಮ್ಮ ಉದ್ದೇಶ. ಸೊ ದಿಸ್ ಇಸ್ ಅ ವೆರಿ ಸ್ಟ್ರಾಂಗ್ ಸಬ್ಜೆಕ್ಟ್ ಅನ್ನಿಸ್ತು, ಭಾವನಾ ಪ್ರಾಣಾಯಾಮ. ಊರಿನ ಕೆಲಸಗಳನ್ನು ಮಾಡ್ತೀವಿ, ನನ್ನ ಕೆಲಸನ ಅದು ಅಲ್ಲಪ್ಪ. ಹಾಗೆ ನನ್ನ ಜವಾಬ್ದಾರಿ ಇಲ್ವಾ ಊರಿನ ಕೆಲಸಗಳಿಗೆ? ಇದೆ. ಈಗ ನಾನು ಕಾರ್ಪೊರೇಷನ್ಗೆ ಹೋಗ್ತೀನಿ. ಈಗ ನಮ್ಮ ಕಮಿಷನರ್ ಇದ್ದಾರೆ ಆಸಿಫ್ ಅಂತ, ಹತ್ತಿರದ ಸ್ನೇಹಿತರು. 1.5 ವರ್ಷದ ಮುಂಚೆ ಇಲ್ಲಿಗೆ ಬಂದ್ರಪ್ಪ. ನಾನು ಅವ್ರ ಜೊತೆ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದ್ಮೇಲೆ ಇವತ್ತಿಗೆ ಅವ್ರದ್ದು ಯಾವುದೇ ಕಾರ್ಯಕ್ರಮಗಳಿದ್ರೂ ಕೂಡ ಫಸ್ಟ್ ಕರೀತಾರೆ, ನಂಗೆ ಪರ್ಸ್ನಲಿ ಫೋನ್ ಮಾಡಿ ಕರೀತಾರೆ, ದಯವಿಟ್ಟು ಬನ್ನಿ, ನೀವಿದ್ದರೆ ನಂಗೆ ಶಕ್ತಿ ಬರುತ್ತೆ, ನೀವಿದ್ದರೆ ನನಗೆ ಒಂಥರ ಎನರ್ಜಿ ಬರುತ್ತೆ ಅಂತಾರೆ. ಹೋಗ್ತೀನಿ, ಅವ್ರ ಪಕ್ಕದಲ್ಲಿ ಕೂಡಿಸ್ಕೊಂಡು ಅವರಿಗೆ ಎಷ್ಟು ನಾನೇನು ಭಾಗವಹಿಸ್ಬೋದೋ ಅಷ್ಟು ಭಾಗವಹಿಸೋಕ್ಕೆ ಹೇಳ್ತೀನಿ. ಅದು ಹೇಳಿದ ತಕ್ಷಣ ಅವ್ರಿಗೂ ಖುಷಿ ಆಗುತ್ತೆ, ನನಗೂ ಖುಷಿ ಆಗುತ್ತೆ, ಹೊರಗೆ ಬರ್ತೀವಿ. ಖರ್ಚಿಗಿಂತ ಜಾಸ್ತಿ ಅಲ್ಲಿ ಗೌರವಗಳು ಜಾಸ್ತಿ ಆಗುತ್ತೆ. ಯಾವಾಗ? ನಾವು ಪಾಸಿಟಿವ್ ಆಗಿದ್ದಾಗ. ನಾವು ಪಾಸಿಟಿವ್ ಆಗಿ ಇಲ್ಲದೆ ಇದ್ದಾಗ ನಮ್ಮನ್ನು ನೋಡಿದವರೆಲ್ಲರೂ ಕೂಡ ದೂರ ಹೋಗ್ತಾ ಬರ್ತಾರೆ. ನನ್ನ ಬಾಯಿಂದ ಒಳ್ಳೆ ಶಬ್ದ ಬರಲ್ಲ, ಮನಸ್ಸಿನಿಂದ ಕೆಟ್ಟ ಯೋಚನೆಗಳು ಬರುತ್ತೆ. ನನ್ನನ್ನು ಯಾರ ಹತ್ತಿರ ಇಟ್ಕೋತಾರೆ? ನನ್ನ ನಡವಳಿಕೆಗಳು ಕೆಟ್ಟದ್ದಿರುತ್ತೆ. ಯೋಚನೆ ಕೆಟ್ಟದ್ದು, ಮಾತು ಕೆಟ್ಟದ್ದು, ನಡವಳಿಕೆ ಕೆಟ್ಟದ್ದು. ನನ್ನನ್ನು ಯಾರ ಹತ್ತಿರ ಇಟ್ಕೋತಾರೆ? ಸೊ ಇದನ್ನು ಯೋಚನೆ ಮಾಡಿದ್ರೆ ನಮಗೆ ಹೀರೋಯಿನ್ ಆಗೋದು ಯಾವಾಗ? ನಾವು ಫಿಲ್ಮ್ ನೋಡ್ತಾ ಇದ್ದೀವಿ, ಒಬ್ಬ ಹೀರೋ ಯಾವಾಗ ಅನ್ನಿಸ್ಕೋತಾನೆ? ಅವನ ಯೋಚನೆನೂ ಚೆನ್ನಾಗಿರುತ್ತೆ, ಅವನ ಮಾತು ಚೆನ್ನಾಗಿರುತ್ತೆ, ಅವನ ನಡವಳಿಕೆನೂ ಚೆನ್ನಾಗಿರುತ್ತೆ. ಇದನ್ನೇ ನಾವು ನಮ್ಮಲ್ಲಿ ಮನಸ ವಾಚ ಕಾಯ ಅಂತ ಹೇಳ್ತೀವಿ. ಈ ಮನಸ ವಾಚ ಕಾಯನ ನೆಗೆಟಿವ್ ಒಂದು ಕಡೆ ಹಾಕ್ಕೊಳ್ಳಿ, ಪಾಸಿಟಿವ್ ಇನ್ನೊಂದು ಕಡೆ ಹಾಕ್ಕೊಳ್ಳಿ. ಯಾವುದರಲ್ಲಿ ನಿಮಗೆ ಖುಷಿ ಸಿಗುತ್ತೆ, ಯಾವುದರಲ್ಲಿ ನಿಮ್ಮಿಂದ ಬೇರೆಯವ್ರಿಗೆ ಖುಷಿ ಸಿಗುತ್ತೆ ನೋಡಿ. ನಮ್ಮ ಎಕ್ಸ್ಪೆಕ್ಟೇಷನ್ ಕಡಿಮೆ ಆಗೋಗುತ್ತಪ್ಪ. ಏನು, ನನಗೆ ಬೇರೆಯವರಿಂದ ಖುಷಿ ಬೇಕು ಅನ್ನೋದಕ್ಕಿಂತ ಅದಕ್ಕೆ ಬೇರೆ ದಾರಿಗಳನ್ನು ಇಟ್ಕೋತೀನಿ. ಉದಾಹರಣೆಗೆ ನಿಮ್ಮ ಮನೆಯಲ್ಲಿ ನೀವು ಅವತ್ತು 3-4 ದಿನ ತಿಂಡಿಗಿರಲ್ವೋ ಅಥವಾ ಹೊರಗಡೆ ಹೋಗಿರ್ತೀರಿ, ಏನು ಮಾಡ್ತೀರಿ ತಿನ್ನೋಕ್ಕೆ? ಹೋಟೆಲ್ಗೆ ಹೋಗ್ತೀವಿ, ಅಷ್ಟೇ. ಯಾವುದೋ ಒಂದು ನಂಗೆ ಮನೇಲಿ ಸಿಗಲಿಲ್ಲ, ನಾವು ಹತ್ತಿರದವ್ರ ಹತ್ರ ಸಿಗಲಿಲ್ಲ, ಈ ಥರದ ಸಂತೋಷದ ಕ್ಷಣಗಳು, ಪಾಸಿಟಿವ್ ಆಗಿರುವ ಕ್ಷಣಗಳು ಅಂತಂದರೆ ಆವಾಗ ಹೊಸ ಒಂದು ವ್ಯವಸ್ಥೆಯನ್ನು ಹುಡುಕೊಂಡು ಹೋಗ್ತೀವಿ. ಅದು ಇಲ್ಲೀಗಲ್ ಇಮ್ಮಾರಲ್ ವ್ಯವಸ್ಥೆ ಆಗಬಾರ್ದು ಅಷ್ಟೇ. ಆ ಬೌಂಡ್ರಿಗಳನ್ನು ನಾವು ಹಾಕ್ಕೋಬೇಕು. ಅದು ಬಿಟ್ಟರೆ ಮಿಕ್ಕಿದ ಎಲ್ಲೋ ಒಂದು ಮಗುವನ್ನು ನಾವು ಪ್ರೀತಿಸ್ಬೋದಲ್ವಾ? ಅದು ಸೆಕ್ಯೂರಿಟಿ ಮಗು ಆದ್ರೇನು, ವಾಚ್ಮ್ಯಾನ್ ಮಗು ಆದ್ರೇನು, ಸ್ಟಾಫ್ ಮಗು ಆದ್ರೇನು, ಅಕ್ಕಪಕ್ಕದವ್ರ ಮನೆ ಮಗು ಆದ್ರೇನು ಅಲ್ವಾ?
ಇಷ್ಟೇ. ಆ ಮಗುವನ್ನು ನಾವು ಪ್ರೀತಿಸಿದ್ವಿ, ಆ ಮಗು ನಮ್ಮನ್ನು ಪ್ರೀತಿಸುತ್ತೆ. ಎರಡು ಭಾವನೆಗಳು ಖರ್ಚೇ ಇಲ್ಲದೆ ಜಾಸ್ತಿ ಆಗುತ್ತೆ. ಈಗ ಈ ಪ್ರೀತಿ ಅಂದರೆ ಏನು ಅಂತ ನಮ್ಮ ಮನೇಲಿ ಆಕಾಂಕ್ಷೆ ಬರೋದು. ಅವಳನ್ನೇ ನಾನು ಎಕ್ಸಾಂಪಲ್ ತಗೋತೀನಿ. ಅವಳು ಬಂದ ತಕ್ಷಣ ಹರಿ ಅಂತ ಕರೆಯೋಳು, ನನ್ನ ಹೆಸರು ಹಿಡಿದು ಕರೆಯೋಳು. ನನಗೆ KKB ಕೊಡು ಅನ್ನೋಳು, ಅಂದರೆ ಕಡಲೆಕಾಯಿ ಬೀಜ ಕೊಡು ಅನ್ನೋಳು. ಅವಳಿಗೆ ಕೆಲವು ಕೋಡ್ಸ್ ಹೇಳ್ಕೊಟ್ಟಿದ್ದೆ. ಅವಳು ಮೆಟ್ಲು ಹತ್ಕೊಂಡು ಬರೋಳು. ಪ್ರತಿ ಮೆಟ್ಲಿಗೆ ಒಂದು ಸಲ ನಾನು ಹತ್ತುವಾಗ ಅವಳಿಗೆ 1 2 ಅಂತ ಹೇಳ್ಕೊಟ್ಕೊಂಡು ಬಂದೆ. ಅವಳು ಮೆಟ್ಲು 20 ಮೆಟ್ಲು ಹತ್ಕೊಂಡು 20 ಎಣಿಸೋಳು. ಅವಳು ಎಣಿಸಿದ್ರೆ ನನಗೆ ಇಲ್ಲಿ ಎನರ್ಜಿ ಬರೋದು. ಅವಳು ವಾಯ್ಸ್ ಕೇಳಿದ ತಕ್ಷಣ ನನಗೆ ಎನರ್ಜಿ ಬರೋದು. ಎಲ್ಲಿತ್ತು ಖರ್ಚಲ್ಲಿ? ಖರ್ಚೇ ಇಲ್ಲದೆ ಎನರ್ಜಿ ಬರುತ್ತಲ್ವ. ಈಗ ನನ್ನ ಮಕ್ಕಳು ಹಾಗೆ ಮಾತಾಡಿದಾಗಲೇ ನನಗೆ ಖುಷಿ ಆಗಬೇಕಾ, ಅಥವಾ ಸೆಕ್ಯೂರಿಟಿ ಮಗು ಮಾತಾಡಿದಾಗಲೂ ನಂಗೆ ಖುಷಿ ಆಗ್ಬೋದಾ? ಈ ಭಿನ್ನತೆಯನ್ನು ಕಳ್ಕೊಂಡಾಗಲೇ ನಮಗೆ ಖುಷಿಯಾದ ವಾತಾವರಣ ಉತ್ಪತ್ತಿ ಆಗೋದು. ಇದನ್ನು ನಾನು ಭಾವನಾ ಪ್ರಾಣಾಯಾಮ ಅಂತ ಹೆಸರಿಟ್ಟಿದ್ದೀನಿ. ಪ್ರಾಣ ಅಂದರೆ ಏನು? ಎನರ್ಜಿ. ಆಯಾಮ ಅಂದರೆ ಏನು? ಮ್ಯಾನೇಜ್ ಮಾಡೋದು. ಭಾವನಾ ಪ್ರಾಣಾಯಾಮ ಇದರಲ್ಲಿ ಇನ್ಕ್ರೀಸ್ ಆಗ್ತಾ ಬರುತ್ತೆ, ಎನರ್ಜಿ ಇನ್ಕ್ರೀಸ್ ಆಗ್ತಾನೇ ಇರುತ್ತೆ. ಇದು ಹಿಡಿದಿಟ್ಕೊಳ್ಳೋಕೆ ಜಾಗವೇ ಇಲ್ಲ ನಮ್ಮಲ್ಲಿ. ಇದಕ್ಕೆ ಒಂದು ಅನಾಹತ ಚಕ್ರ ಅಂತ ಕರೀತಾರೆ, ಇನ್ನೊಂದು ವಿಶುದ್ಧ ಚಕ್ರ ಅಂತ ಕರೀತಾರೆ ಯೋಗದ ಭಾಷೆಯಲ್ಲಿ. ಹೃದಯ ತುಂಬಿ ಬಂತು, ಗಂಟಲು ತುಂಬಿ ಬಂತು. ಇದನ್ನು ಪದೇ ಪದೇ ಬಳಸ್ತೀವಲ್ವಾ, ಅಂದರೆ ಆ ಪರ್ಟಿಕ್ಯುಲರ್ ಚಕ್ರಗಳ ಆ್ಯಕ್ಟಿವೇಟ್ ಆಗುತ್ತಲ್ಲ, ಆದಾಗ ಈ 2 ಸ್ಥಿತಿಗಳು ಬರುತ್ತೆ. ಇದೆಲ್ಲವೂ ಯೋಗದಿಂದನೇ ಆಗಬೇಕು ಅಂತಿಲ್ಲ, ನಡವಳಿಕೆಗಳಿಂದನೂ ಈ ಚಕ್ರಗಳು ಆ್ಯಕ್ಟಿವೇಟ್ ಆಗುತ್ತೆ, ಯೋಚನೆಗಳಿಂದನೂ ಈ ಚಕ್ರಗಳು ಆ್ಯಕ್ಟಿವೇಟ್ ಆಗುತ್ತೆ. ಇಲ್ಲಿಂದ ಯೋಚನೆ ಬಂತು, ಇದು 2 ತುಂಬಿ ಬರುತ್ತೆ, ಆ್ಯಕ್ಟಿವೇಟ್ ಆಗುತ್ತೆ. ಆ್ಯಕ್ಟಿವೇಟ್ ಆಯಿತು, ನಿಮ್ಮನ್ನು ಕೆಟ್ಟದಾಗಿ ಥಿಂಕ್ ಮಾಡೋಕ್ಕೆ ಜನವೇ ಇರಲ್ವಲ್ಲ. ಈಗ ವಾಜಪೇಯಿ ಬಂದರೆ ಅಪೋಸಿಷನ್ ಸಹಿತ ಅಪೋಸಿಷನಲ್ಲಿದ್ದರೆ ಈ ಬಾಕಿಯವರೆಲ್ಲ ಈವನ್ ರೂಲಿಂಗ್ ಪಾರ್ಟಿಯವರು ಎದ್ದು ನಿಂತ್ಕೊಳ್ಳೋರು, ನಮಸ್ಕಾರ ಮಾಡೋರು. ವಾಜಪೇಯಿ ವ್ಯಕ್ತಿತ್ವ ಹಾಗಿತ್ತು, ಮನಮೋಹನ್ ಸಿಂಗಿನ ವ್ಯಕ್ತಿತ್ವ ಹಾಗಿತ್ತು. ಅವ್ರು ಬಂದರೆ ಯಾರ ಬಗ್ಗೆನೂ ಕೆಟ್ಟದ್ದು ಮಾತಾಡ್ತಾ ಇರಲಿಲ್ಲ. ಎಫಿಷಿಯನ್ಸಿ ಆಫ್ ಅಡ್ಮಿನಿಸ್ಟ್ರೇಷನ್ನೇ ಬೇರೆ ವಿಷಯ, ಆದರೆ ವ್ಯಕ್ತಿತ್ವ ಅದು ಹಾಗೆ. ಅಬ್ದುಲ್ ಕಲಾಂ ಬಂದರೆ ಎದ್ದು ಗೌರವ ಮಾಡಿ ನಮಸ್ಕಾರ ಮಾಡಿಬಿಡ್ಬೇಕು ಅನ್ನಿಸ್ತಾ ಇತ್ತು. ಅವಾಗೆಲ್ಲಾದರೂ ಅಲ್ಲಿ ರಿಲಿಜನ್ ಅಡ್ಡ ಬಂತ? ನಂಗೆ ಇದೇನೇ ಅನಿಸೋದು, ರಿಲಿಜನ್ ನಮ್ಮಲ್ಲಿ ಅಡ್ಡ ಬರಲಿಲ್ಲ, ಅದನ್ನು ಮಾಡಿಸಿದ್ವಿ ಅಷ್ಟೇ. ಪರ್ಪಸ್ಫುಲಿ ನಾವು ಅದನ್ನು ರಿಲಿಜನ್ನ ಬಳಸಿ ನಾವು ವ್ಯಕ್ತಿತ್ವಗಳನ್ನು ಬೈಫರ್ಕೇಟ್ ಮಾಡಿದ್ವಿ. ಶಿಶುನಾಳ ಶರೀಫಾ, ಅಬ್ದುಲ್ ಕಲಾಮು, ಶಿಶುನಾಳ ಶರೀಫಾ, ನಿಸಾರ್ ಅಹಮದ್, ಅಶ್ವಕುಲ್ಲಾ ಖಾನ್ ಅಂತ ಇರ್ತಾರೆ ಪ್ರೀ ಇಂಡಿಪೆಂಡೆನ್ಸಲ್ಲಿ. ಇವರೆಲ್ಲ ಒಟ್ಟಿಗೆ ಕೆಲಸ ಮಾಡಿರ್ತಾರೆ. ಎಲ್ಲಿತ್ತು ಅವಾಗ ಬೈಫರ್ಕೇಷನ್? ಯಾವಾಗ ಬೈಫರ್ಕೇಷನ್ ಆಯಿತು, 1 2 3 10 ಬೈಫರ್ಕೇಷನ್ ಆಯಿತು, ನಾವೆಲ್ಲ ಕುಸಿದೋದ್ವಿ. ಅವಾಗ ನನ್ನ ಚೌಕಟ್ಟು ಏನಾಯ್ತು? ಇವಾಗ ದೊಡ್ಡ ಚೌಕಟ್ಟು ಆಗಬೇಕು. ನಾನು ಇಂಡಿಯನ್ ಆಗಬೇಕಾಗಿತ್ತು, ನಾನು ಒಬ್ಬ ಹ್ಯೂಮನ್. ವರ್ಲ್ಡು, ಗ್ಲೋಬು ಮತ್ತು ಇಂಡಿಯಾ ನಂದಾಗಬೇಕಾಗಿತ್ತಲ್ವ. ನಾನೇನಾಗ್ಬಿಟ್ಟೆ? ಕರ್ನಾಟಕದವನಾಗ್ಬಿಟ್ಟೆ, ಮೈಸೂರಿನವನಾಗ್ಬಿಟ್ಟೆ, ಅಲ್ಲಿ ಒಂದು ಕಮ್ಯುನಿಟಿಯವನಾಗ್ಬಿಟ್ಟೆ, ಅದರಲ್ಲಿ ಮೇಲ್ ಆಗಿಬಿಟ್ಟೆ, ಅದರಲ್ಲಿ ಎಲ್ಡರ್ ಆಗಿಬಿಟ್ಟೆ. ನನ್ನ ದೇಶ ತುಂಬ ಚಿಕ್ಕದಾಗೋಯ್ತು. ನನ್ನ ಚೌಕಟ್ಟು ಎಷ್ಟು ಚಿಕ್ಕದಾಗೋಯ್ತು ಅಂತಂದರೆ ನನ್ನ ಜೊತೆ ಜನವೇ ಇಲ್ಲ. ಸಫೋಕೇಟಿಂಗ್ ಅಟ್ಮಾಸ್ಫಿಯರ್. ಬೇಡಪ್ಪ, ಇವತ್ತಿಂದ ಬಿಡುಗಡೆ ಮಾಡ್ಕೊಳ್ಳೋಣ ಇದನ್ನೆಲ್ಲ. ಈ ಕ್ಷಣ ಇದನ್ನು ನೋಡ್ತಾ ಇದ್ದೀರಿ, ಇವತ್ತಿಂದ ಅಂದ್ಕೊಳ್ಳಿ, ನಾನು ಇರೋದೇ 4 ಜನಕ್ಕೋಸ್ಕರ. 4 ಜನ ನಂಗೆ ಬರ್ಡನ್ ಅಲ್ಲ, 400 ಜನ ನಂಗೆ ಬರ್ಡನ್ ಅಲ್ಲಪ್ಪ. ಇವತ್ತು ಎಲ್ಲರೂ ಒಂದೇ. ಖಂಡಿತ. ಈ ಕಾನ್ಸೆಪ್ಟ್ಗಳು ನಾವು ಏನು ಫೋರಮ್ ಅಂತ ಹೇಳ್ತಾ ಇದ್ದೀವಿ, ಭಾವನಾ ಪ್ರಾಣಾಯಾಮ ಅಂತ ಹೇಳ್ತಾ ಇದ್ದೀವಿ, ಇದೆಲ್ಲವೂ ನಮ್ಮ ಮೇಲೆ ನಾವು ವರ್ಕ್ ಮಾಡಿಕೊಳ್ಳುವಂಥದ್ದಲ್ವ. ನನ್ನನ್ನು ನಾನು ಎಷ್ಟು ಕರೆಕ್ಷನ್ ಮಾಡ್ಕೋತೀವಿ ಅಥವಾ ಅಡ್ಯಾಪ್ಟ್ ಮಾಡ್ಕೊಳ್ತೀನಿ, ಅಷ್ಟು ನಾವು ಟಿಪಿಕಲಿ ಏನು ಬೇಕು, ಸುಖ, ನೆಮ್ಮದಿ, ಸಂತೋಷ ಅಂತೀವಲ್ಲ, ಅದು ನಮ್ಮ ಮೇಲೆ ನಾವು ವರ್ಕ್ ಮಾಡ್ಕೊಂಡಾಗಲೇ ಸಿಗೋವಂಥದ್ದು ಅನ್ಸುತ್ತೆ. ಏನಂತ ಕರಿತೀನಿ? ಕಂದು, ಆಮೇಲೆ ಪುಟ್ಟಿಮ, ಆಮೇಲೆ ರೂಪಮ್ಮ, ಆಮೇಲೆ ಏನಾಗತ್ತವಾಗ? ಖುಷಿ ಆಗತ್ತಪ್ಪ. ಒಂದು ಭಾವನೆ, ಅದು ಅಪ್ಪ ಅನ್ನೋ ಭಾವನೆ. ಎನರ್ಜಿ ಏನಾಗುತ್ತೆ? ಶೂಟ್ಸ್ ಅಪ್ 1000 folds. ಎನರ್ಜಿ ಸುಮ್ಮನೆ 2 ಪದಗಳಲ್ಲಿ ಅದರ ಜೊತೆ ಭಾವನ ಬೆರೆಸಿ ಹೇಳಿಬಿಟ್ರೆ ಎನರ್ಜಿ ಶೂಟಪ್ ಆಗಿಬಿಡುತ್ತೆ. ನನ್ನವರು ಅನ್ನಿಸ್ಕೊಂಡ್ಬಿಡುತ್ತೆ. ನಾನು ಯಾರನ್ನಾದ್ರೂ ಒಬ್ಬರನ್ನ ಸೋಲ್ಮೇಟ್ ಅನ್ಕೋಬೇಕು ಅಂತ ಅನಿಸುತ್ತೆ. ಅಷ್ಟೇ, ನಮ್ಗೆಲ್ಲರಿಗೂ ಅವಕಾಶ ಇದೆ. ಮೊದಲನೇದು, ಮನೇಲಿ ಒಳಗಿರುವ ಸಂಬಂಧಗಳನ್ನು ಇದೇ ರೀತಿ ಟ್ರೀಟ್ ಮಾಡಲಿಕ್ಕೆ ಶುರು ಮಾಡಿ. ನಾವೇನು ಮಾಡ್ತೀವಿ ಅಂತಂದರೆ, ಮನೆ ಒಳಗೆ ಒಂದು ಸ್ವಲ್ಪ ದಿನ ಇರ್ತೀವಿ, ಹೊರಗಡೆಯವ್ರನ್ನೆಲ್ಲ ಕೆಟ್ಟದಾಗಿ ಟ್ರೀಟ್ ಮಾಡ್ತೀವಿ. ಇನ್ನೊಂದು ಸ್ವಲ್ಪ ದಿನ ಮನೆ ಒಳಗಡೆ ಡಿಸ್ಟರ್ಬ್ ಆಗುತ್ತೆ, ಮನೇನ ಬಿಟ್ಬಿಟ್ಟು ಹೊರಗಡೆಯವ್ರನ್ನೆಲ್ಲ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿಬಿಡ್ತೀವಿ. ಯಾವತ್ತೋ ರಿಯಲೈಸೇಷನ್ ಮತ್ತಾಗುತ್ತೆ, ಇವ್ರು ಯಾರೂ ನಂಗಾಗಲ್ಲ, ನಮ್ಮ ಮನೆಯವರೇ ಆಗಬೇಕು ನನಗೆ ಅಂತ. ಮತ್ತೆ ಮನೆ ಒಳಗೆ ಬರ್ತೀವಿ, ಮತ್ತೆ ಹೊರಗಡೆ ಹೋಗ್ತೀವಿ. ಬೇಡ. ನಾ ಹೇಳೋದು, ಮನೆ ಒಳಗಡೆ ಸಂಬಂಧಗಳಿದೆಯಲ್ಲ ತುಂಬ ಚೆನ್ನಾಗಿರ್ಬೇಕು.
ಒಂದು 10 ವರ್ಷ ಅನುಭವ ಆದಮೇಲೆ ಅದು ಎಲ್ಲವೂ ಬದುಕೋಕೆ ಬಂದ್ಬಿಡ್ಬೇಕು ನಮಗೆ. ಯಾವುದರಲ್ಲಿ ಇವರು ಡಿಸ್ಟರ್ಬ್ ಆಗುತ್ತೆ, ಯಾವುದ್ರಲ್ಲಿ ಡಿಸ್ಟರ್ಬ್ ಆಗಲ್ಲ, ನಾನು ಯಾವುದ್ರಲ್ಲಿ ಡಿಸ್ಟರ್ಬ್ ಆಗ್ತಿದ್ದೀನಿ, ಯಾವುದ್ರಲ್ಲಿ ಆಗಬಾರ್ದು, ಇದೆಲ್ಲ ಹೊಂದಾಣಿಕೆಗಳು ಶುರು ಆಗಿಬಿಡುತ್ತೆ. ಈಗ ಮೊಘಲರು ಬಂದರು, ಬ್ರಿಟಿಷರು ಬಂದರು, ಡಚ್ಚರು ಬಂದರು, ಪೋರ್ಚುಗೀಸ್ ಬಂದರು, ಎಲ್ಲ ಸೇರಿ ಇವತ್ತು ಇಂಡಿಯಾ ಆಗಿಲ್ವಾ? ಅದು ಹಳೆ ಇಂಡಿಯಾ ಬೇರೆ, ಇವರೆಲ್ಲ ಬರೋಕ್ಕೆ ಮುಂಚೆ ಇದ್ದದ್ದು ಇಂಡಿಯಾ ಬೇರೆ, ಆದರೆ ಇವತ್ತಿಲ್ವಾ? ಅವರು ಬೆರ್ತೋಗ್ಬಿಟ್ರಲ್ವಾ? ಹಾಗೆ ನಮ್ಮ ಮನೆ ಒಳಗಡೆ ಒಂದು ಮಿನಿ ಇಂಡಿಯಾ ಆಗಬೇಕು, ಮಿನಿ ವರ್ಲ್ಡ್ ಆಗಬೇಕು. ಆ ಮಿನಿ ವರ್ಲ್ಡನ್ನು ಒಪ್ಕೊಳ್ಳಿಕ್ಕೆ ಶುರು ಮಾಡಬೇಕು. ಚಿಕ್ಕವರು, ದೊಡ್ಡವರು, ಅತಿ ದೊಡ್ಡವರು ಎಲ್ಲ ಇದ್ದಾರೆ, ಎಲ್ಲರೂ ಇದ್ದಾರೆ. ನಾವು ಯಾರನ್ನೋ ಸಾಯಿಸ್ಬಿಡೋಕ್ಕಾಗಲ್ಲ, ಯಾರನ್ನೋ ದೂರ ಮಾಡಿಬಿಡೋಕ್ಕಾಗಲ್ಲ. ಹಾಗಾಗಿ ಮನೆ ಒಳಗಡೆ ಮೊದಲು ಒಪ್ಕೋಬೇಕು. ಎರಡನೇದು, ನಮ್ಮ ಜೊತೆ ಹುಟ್ಟಿದಂಥ ಅಣ್ಣ ತಮ್ಮಂದರು, ಅಕ್ಕ ತಂಗಿರಿದ್ದಾರಲ್ಲ, ಅವರು ಅವರ ಮನೆಯವ್ರನ್ನ ಒಪ್ಕೋಬೇಕು. ಈಗ ನನ್ನ ತಮ್ಮ ಇದ್ದಾನೆ ಅಂದರೆ ನನ್ನ ತಮ್ಮನ ಹೆಂಡತಿಯನ್ನು ನಾನು ಒಪ್ಕೋಬೇಕು, ಅವರ ಮಕ್ಕಳುಗಳನ್ನು ನಾನು ಒಪ್ಕೋಬೇಕು. ಅದನ್ನೇ ನಾವು ರಾಮಾಯಣದಲ್ಲಿ ಕಾಣೋದು. ಲಕ್ಷ್ಮಣನ ಹೆಂಡತಿ ಲಕ್ಷ್ಮಣನಿಗೋಸ್ಕರ ಅವಳು ಒಂದು ವರ ಕೇಳ್ಕೊತಾಳೆ, ನಂಗೆ 14 ವರ್ಷ ನಿದ್ದೆ ಕೊಡು, ಆ ನಿದ್ದೆ ಟೈಮಲ್ಲಿ ಲಕ್ಷ್ಮಣ ಎಚ್ಚರವಾಗಿರಲಿ, ರಾಮನನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅಂತ. ಲಕ್ಷ್ಮಣನ ಹೆಂಡತಿಗೂ ರಾಮನಿಗೂ, ರಾಮನ ಹೆಂಡತಿಗೂ ಎಂಥ ಸಂಬಂಧ ಅದು? ಸೊ ಅದು ವ್ಯಾಲ್ಯೂ ಸಿಸ್ಟಮ್. ಯಾಕೆ ರಾಮಾಯಣ ನೋಡಬೇಕು ಅಂತಂದರೆ, ಅವರ ಹೆಂಡತಿ ಕೂಡ ಜಗಳ ಆಡದೆ ನೀನು ಯಾರು ಅಲ್ಲಿಗೆ ಹೋಗೋದಕ್ಕೆ, ರಾಮ ಮಾತ್ರ ಹೋಗ್ಬೋದಾಗಿತ್ತು ಅಂತ ಲಕ್ಷ್ಮಣ ಹೇಳಿದ್ದಿದ್ರೆ, ಅಥವಾ ಅವನ ಹೆಂಡತಿ ಊರ್ಮಿಳೆ ಹೇಳಿದ್ದಿದ್ರೆ, ಯಾಕೆ ಹೇಳಲಿಲ್ಲ? ಅವಳು ಕಳಿಸ್ಕೊಡ್ತಾಳೆ. ಅವನಿಲ್ಲದೆ ನನಗೆ ಬದುಕೋಕ್ಕಾಗಲ್ಲ, ನಾನು ಎಚ್ಚರ ಇದ್ದರೆ ನಂಗೆ ತೊಂದರೆ ಆಗುತ್ತೆ, ನಾನು ನಿದ್ದೆಗೆ ಹೋಗ್ತೀನಿ ಅಂತ ನಿದ್ದೆ ಅವರ ಕೇಳ್ತಾಳೆ. ಇಲ್ಲಿ ಬುದ್ಧಿಜೀವಿಗಳು ಅವಳಿಗೆ 14 ವರ್ಷ ನಿದ್ದೆ ಬರೋಕ್ಕೆ ಸಾಧ್ಯವಾ, ಇವನು 14 ವರ್ಷ ಎಚ್ಚರ ಆಗಿರೋಕ್ಕೆ ಸಾಧ್ಯವಾ ಅಂತ ಕೇಳ್ತೀವಿ ಅಷ್ಟೇ. ಲಾಜಿಕ್ ಎಲ್ಲ ಬೇಡ ನಮಗೆ, ಲಾಜಿಕ್ ಬೇಡ, ಸೈನ್ಸ್ ಬೇಡ, ಆದರೆ ಅದು ಎಮೋಷನ್ಸ್. ಆ ಎಮೋಷನ್ಸು ನಮ್ಮ ಸಂಬಂಧಗಳ ಒಳಗೆ ಇರಬೇಕು. ನೆಕ್ಸ್ಟು ಇದೇ ಎಮೋಷನ್ಸನ್ನು, ಎನ್ಹ್ಯಾನ್ಸ್ಡ್ ಎಮೋಷನ್ಸ್ ನಮ್ಮ ಜೊತೆ ಓದಿದಾರಲ್ಲ, ಚಿಕ್ಕ ವಯಸ್ಸಿನಿಂದ ನಮ್ಮ ಜೊತೆ ಕಾಲೇಜ್ನವರೆಗೆ ಓದಿದಾರಲ್ಲ, ಅವ್ರ ಜೊತೆ ನಮ್ಗೆ ತುಂಬ ಚೆನ್ನಾಗಿರಬೇಕು. ನೆಕ್ಸ್ಟು ಆಫೀಸ್ ಅಟ್ಮಾಸ್ಫಿಯರ್ ಇದೆಯಲ್ಲ, ನಮ್ಮ ಜೊತೆನೇ ಬದುಕ್ತಾರೆ ಅವರು, ಅವರ ಜೊತೆನೇ ನಾವು ಬದುಕ್ತೀವಿ. ನಮ್ಮ 70% ಆಫ್ ಲೈಫ್ ಪ್ರೊಫೆಷನಲ್ಲಿ ನಾವು ಅವ್ರ ಜೊತೆಗಿದ್ದೀವಿ. ಮನೆಯವ್ರ ಜೊತೆ ಇರೋದಕ್ಕಿಂತ ಜಾಸ್ತಿ ಅವ್ರ ಜೊತೆಲಿದ್ದೀವಿ. ಹಾಗಿದ್ರೆ ಅವ್ರ ಜೊತೆ ಹೇಗೆ ನಡ್ಕೋಬೇಕು? ಸಾಧಾರಣ ನಾವುಗಳೆಲ್ಲ ತಪ್ಪು ಮಾಡೋದು ಎಲ್ಲಿ ಗೊತ್ತಾ? ನಮ್ಮ ಆಫೀಸ್ನವ್ರನ್ನ ಬಿಟ್ಬಿಟ್ಟು ಪಕ್ಕದ ಆಫೀಸ್ ಅವ್ರ ಜೊತೆ ಮಾತಾಡ್ತಾ ಇರ್ತೀವಿ. ನಮ್ಮ ಆಫೀಸ್ ಒಳಗಡೆ ಒಂದು ಶಕ್ತಿ ಇದೆ ಅಲ್ಲ, ಇದನ್ನು ಬಿಟ್ಬಿಡ್ತೀವಿ. ಇನ್ಯಾರ್ದು ಆಫೀಸ್ ಅವ್ರ ಜೊತೆ ಅವ್ರಿಗೆ ಹೋಲಿಕೆ ಮಾಡ್ಕೊಂಡು ಮಾತಾಡ್ತಾ ಇರ್ತೀವಿ. ಅವ್ರ ಆಫೀಸಲ್ಲಿ ತುಂಬ ಚೆನ್ನಾಗಿದೆ ಟ್ರೀಟ್ಮೆಂಟು ಅಂತ. ಅಲ್ಲಿಗೆ ಹೋದರೆ ಅಲ್ಲೇ ಬೇರೆ ವಿಚಾರ, ಅಲ್ಲೇ ಬೇರೆ ವಾತಾವರಣ ಇರುತ್ತೆ. ಸೊ ಹಾಗಾಗಿ ವರ್ಕ್ ಅಟ್ಮಾಸ್ಫಿಯರಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟು ಜನರ ಜೊತೆ ಸಂಬಂಧ ಚೆನ್ನಾಗಿರಬೇಕು. ಸಂಬಂಧ ಪ್ಲಸ್ ಎಮೋಷನ್ಸ್. ಬರೀ ಗುಡ್ ಮಾರ್ನಿಂಗ್ ಮಾಡೋದಲ್ಲ, ವಿಶ್ ಅಲ್ಲ, ಗುಡ್ ಮಾರ್ನಿಂಗ್ ಮಾಡಬೇಕು. ಆ ಮಾರ್ನಿಂಗ್ನ ಗುಡ್ ಮಾಡಬೇಕು. ಹ್ಯಾಪಿ ಬರ್ಡೇ ಅಲ್ಲ, ಆ ಬರ್ಡೇನ ನಾವು ಹ್ಯಾಪಿ ಮಾಡಬೇಕು, ಅದು ನಮ್ಮ ಪಾತ್ರ. ಹ್ಯಾಪಿ ಬರ್ಡೇ, ವಿಶ್, ಟೆಕ್ಸ್ಟ್, ಫೋನು ಇಸ್ ಅ ಬರ್ಡನ್. ಅದೇ ಬರ್ಡೇನ ಒಂದು ಗಿಫ್ಟ್ ತೊಗೊಂಡೋಗಿ ಕೊಡಿ, ಅದೇ ಬರ್ಡೇಗೆ ಒಂದು ವಿಶ್ ಮಾಡಿ. ಹೆಂಗೆ? ಒಂದು ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಎವ್ರಿ ಟೈಮ್ ಐ ಮೇಕ್ ಇಟ್ ಎ ಪಾಯಿಂಟ್. ಹೀಗೆ ವಿಶ್ ಮಾಡಲಿಕ್ಕೆ, ಖುಷಿ ಪಡಿಸ್ಲಿಕ್ಕೆ ಬೇಕಾದಷ್ಟು ಎಮೋಷನ್ಸ್ ಇದೆ. ತೋರಿಸ್ಕೊಳ್ಳಿಕ್ಕೆ ರಿಚ್ನೆಸ್ ಬೇಕು. ನಾವು ಸಾಹುಕಾರಿಕೆ ಎಲ್ಲಿ ಅಂದರೆ ಎಮೋಷನಲ್ ಸಾಹುಕಾರಿಕೆ ಬೇಕು. ಇವತ್ತು ಎಮೋಷನಲ್ ಕೋಶೆಂಟ್ ಅಂತೀವಲ್ಲ, ಅರ್ಲಿಯರ್ ಇದ್ದದ್ದೆಲ್ಲ ಇಂಟೆಲಿಜೆನ್ಸ್ ಕೋಶೆಂಟ್. ಇವತ್ತು ಇಂಟೆಲಿಜೆನ್ಸ್ ಕೋಶೆಂಟಿನ ಅವಶ್ಯಕತೆ ಇಲ್ಲ, ಸಿಕ್ಕಾಪಟ್ಟೆ ಇದೆ. ಎಮೋಷನ್ಸ್ ಡೌನ್ ಆಗ್ತಾ ಇದೆ. ನಮ್ಮ ಬ್ರೈನ್ 2 ಭಾಗ, ಒಂದು ಇಂಟೆಲಿಜೆಂಟ್ ಬ್ರೈನ್, ಇನ್ನೊಂದು ಎಮೋಷನಲ್ ಬ್ರೈನ್. ಇಂಟೆಲಿಜೆಂಟ್ ಬ್ರೈನ್ ಬೆಳೀತಾ ಇದೆ, ಎಮೋಷ್ನಲ್ ಬ್ರೈನ್ ಕುಗ್ತಾ ಇದೆ. ಅದು ಬೆಳಿಬೇಕಲ್ವಾ? ಒಬ್ಬ ವ್ಯಕ್ತಿ 2ರಲ್ಲೂ ಮೇಲೆ ಬೆಳಿಬೇಕು. ಇಂಟೆಲಿಜೆನ್ಸು ಬೇಕು, ಅದರ ಜೊತೆ ಎಮೋಷನ್ಸು ಬೇಕು. ಆ ಎಮೋಷನ್ಸ್ಗಳನ್ನು ಮ್ಯಾನೇಜ್ ಮಾಡೋದಿದೆಯಲ್ಲ, ಅದರ ಮುಖಾಂತರ ಎನರ್ಜಿ ಜಾಸ್ತಿ ಮಾಡೋದು, ಅದೇ ಭಾವನಾ ಪ್ರಾಣಾಯಾಮ. ಭಾವನೆಗಳನ್ನು ಜಾಸ್ತಿ ಮಾಡೋದು, ಅನಾವಶ್ಯಕವಾದ ಭಾವನೆಗಳಲ್ಲ, ಅವಶ್ಯಕವಾದ ಭಾವನೆಗಳು. ಒಂದು ಬೆಕ್ಕು ಬಂದರೆ ಖುಷಿಯಾಗುತ್ತೆ, ಒಂದು ನಾಯಿ ಬಂದು ಸುತ್ತಾಕೊಂತ ಇದ್ದರೆ ಖುಷಿಯಾಗುತ್ತೆ, ಒಂದು ನಾವೇ ಬೆಳೆಸಿದಂಥ ಗಿಡ ಚಿಗುರಿದ್ರೆ ಖುಷಿಯಾಗುತ್ತೆ. ಆ ಗಿಡವನ್ನು ನೋಡ್ತಾ ಕೂತ್ಕೋಬೋದು ನಾವು, ಅದು ಮಾತಾಡುತ್ತೆ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಇದು, ನನಗೆ ಅನುಭವ ಇದೆ. ಗಿಡಗಳ ಜೊತೆ ಮಾತಾಡ್ಬೋದು ನಾವು ಹೇಳಿದ್ರೆ ಅದು ಕೇಳಿಸ್ಕೊಳ್ಳುತ್ತೆ, ಅದು ಹೇಳಿದ್ರೆ ನಾವು ಕೇಳಿಸ್ಕೋಬೇಕು. ಗಾಳಿ ನಮ್ಮ ಜೊತೆ ಮಾತಾಡುತ್ತೆ, ಕೇಳಿಸ್ಕೋಬೇಕಷ್ಟೇ. ಎಷ್ಟೋ ಮಾತಾಡುತ್ತೆ. ಪಕ್ಷಿಗಳು ಮಾತಾಡುತ್ತೆ. ಪಕ್ಷಿಗಳಿಗೆ ಖುಷಿ ಆದರೆ ನಮ್ಮ ಮೇಲೆ ಬಂದು ಕೂತ್ಕೊಳ್ಳುತ್ತೆ. ಇರುವೆಗಳಿಗೆ ಖುಷಿ ಆದರೆ ನನ್ನ ಮೈ ಮೇಲೆ ಒಂದು 10 ಇರುವೆ ಬಿಟ್ಕೋತೀನಿ. ಅದು ಇರುತ್ತೆ. ನನ್ನ ಮೂಡ್ ಚೆನ್ನಾಗಿದ್ದಾಗ ಅದು ನನ್ನ ಮೈ ಮೇಲೆ ಹರಿದಾಡ್ತಾ ಇರುತ್ತೆ. ನನ್ನ ಮೂಡ್ ಸ್ವಲ್ಪ ವ್ಯಗ್ರವಾಗಿದ್ದು ಅದು ಸರಿ ಇಲ್ಲ ಅಂತಂದರೆ ಅದಕ್ಕೆ ಗೊತ್ತಾಗುತ್ತೆ ವೈಬ್ರೇಷನ್, ಅದು ಕೆಳಗಿಳಿದೋಗುತ್ತೆ.
ಅದು ಮೈ ಮೇಲೆ ಇರಲ್ಲ. ಕೈಯಲ್ಲಿ ಬಿಟ್ಕೊಂಡು ಯಾರು ಬೇಕಾದ್ರೂ ಟ್ರೈ ಮಾಡ್ಬೋದಿತ್ತು. ಒಂದು 10 ಸಲ ಟ್ರೈ ಮಾಡಿ, 9 ಸಲ ನಿಮಗೆ ರಿಸಲ್ಟ್ ಕಾಣುತ್ತೆ. ಸೊ ನಮ್ಮ ಭಾವನೆಗಳು ಎಲ್ಲರಿಗೂ ಅರ್ಥ ಆಗುತ್ತೆ. ಇರುವೆಗೆ ಅರ್ಥ ಆಗುವ ಭಾವನೆ ನಮ್ಮ ಜೊತೆಲಿರೋರಿಗೆ ಅರ್ಥ ಆಗಿಲ್ಲ ಅಂದರೆ ನಾವು ಅರ್ಥ ಮಾಡಿಸಿಲ್ಲ ಅಂತ. ಅವ್ರು ಅರ್ಥ ಮಾಡ್ಕೊಂಡಿಲ್ಲ ಅನ್ನುವ ಬೇಜಾರು ಬೇಡ ನಮಗೆ, ನಾವು ಅರ್ಥ ಮಾಡಿಸಿಲ್ಲ ಅಷ್ಟೇ. ಮಾಡಿಸೋಣ ಇನ್ಮೇಲೆ. ಈ ಕಾರ್ಯಕ್ರಮ ಇರೋದೇ ನಾವು ಮಾಡೋದು, ಈ ಮಾಡ್ತಾ ಇರೋದೇನೆ ಅರ್ಥ ಮಾಡಿಸ್ಲಿಕ್ಕೆ. ನಮ್ಮೊಳಗಡೆ ಒಂದು ಪ್ರಪಂಚ ಇದೆ, ಆ ಪ್ರಪಂಚ ಖುಷಿಯಾದ ಪ್ರಪಂಚ ಆಗಬೇಕು. ನಮ್ಮೊಳಗಡೆನೂ ಖುಷಿ ಜಾಸ್ತಿ ಆಗ್ತಾ ಇರಬೇಕು, ನಮ್ಮಿಂದ ಬೇರೆಯವ್ರಿಗೂ ಖುಷಿ ಜಾಸ್ತಿ ಆಗ್ತಾ ಇರಬೇಕು. ಅದರಲ್ಲಿ ಒಂದು 10% ನೋವಿನ ವಾತಾವರಣವೂ ಇರುತ್ತೆ. ನಾ ಹೇಳದಂಥದ್ದೇ ಎಲ್ಲರಿಗೂ ಇರೋಲ್ಲ, ಆ ಮೂಡ್ ಇರೋಲ್ಲ. ನನಗೆ ಇದು ಅನುಭವಗಳ ಮೇಲೆ ಎಕ್ಸ್ಪರಿಮೆಂಟ್ ಮಾಡಿ 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 ನಾನು ಸರಿ ಮಾಡ್ಕೊಂಡಿದ್ದೀನಿ. 10-20 ವರ್ಷದ ಮುಂಚೆ ನಾನು ಕೊರಗ್ತಾ ಇದ್ದೆ, ನಾನು ಎಲ್ಲದಕ್ಕೂ ಸಿಡುಕ್ತಾ ಇದ್ದೆ. ಹಾಗೆ ಸಿಡುಕಿದಾಗ ನನ್ನ ಸಂಬಂಧಗಳು ಎಷ್ಟು ಬಿಟ್ಟೋಗಿದೆ, ನಾನು ಇವಾಗ ಖುಷಿ ಪಡಿಸ್ತಾ ಇದ್ದಾಗ ವಾಪಸ್ ಅದೇ ಸಂಬಂಧಗಳು ಎಷ್ಟು ಜನರ ಜೊತೆ ಚೆನ್ನಾಗಿದೆ ಅಂತ. ಇವತ್ತು ನನಗೆ ತುಂಬ ಚೆನ್ನಾಗಿದೆ ಅನ್ಸುತ್ತೆ ಸಂಬಂಧಗಳು. ಯಾಕೆ ಅಂದರೆ ನಾನು ನಡ್ಕೊಂಡಿರೋ ರೀತಿ ಚೇಂಜ್ ಆಗಿದೆ, ಹಾಗಾಗಿ ಸಂಬಂಧಗಳು ಚೆನ್ನಾಗಿದೆ. ಸೊ ಎಲ್ಲದಕ್ಕೂ ಕಾರಣ ಒಂದೇ ಒಂದು ಇದು, ನಾನು, ನನ್ನ ಮನಸ್ಸು, ನನ್ನ ಬುದ್ಧಿ ಅಂದರೆ ಆ ಸಂದರ್ಭಕ್ಕೆ ನಾನು ಹೇಗೆ ಮಾತಾಡಬೇಕು ಅಂತ ಬರೋದೇನೆ ಬುದ್ಧಿ ಅಂತ ಹೇಳೋದು. ನೀವು ಲಾಸ್ಟ್ ಎಕ್ಸಾಂಪಲ್ ಕೊಟ್ಟು ಏನು ಹೇಳಿದ್ರಿ ಅಂದರೆ, ನನಗೂ 20 ವರ್ಷದ ಹಿಂದೆ ಹೀಗೆ ಆಗ್ತಿತ್ತು ಅಂದರೆ, ಈಗಲೂ ಕಾಲ ಮಿಂಚಿಲ್ಲ, ನಾನು ಈಗಲೂ ಬದಲಾಗ್ಬೋದು, ಅಥವಾ ನನ್ನ ಸುತ್ತ ಇರೋವಂತಹ ನನಗೆ ಇಷ್ಟ ಆಗದೇ ಇರೋವಂತಹ ವಾತಾವರಣನ ಸರಿ ಮಾಡ್ಕೊಳ್ಳುವ ಟೈಮ್ ಇದೆ, ಸಾಧ್ಯತೆಗಳಿದೆ ಅನ್ನೋದನ್ನು ಸ್ಟ್ರಾಂಗಾಗಿ ಕನ್ವೆ ಮಾಡಿದ್ವಿ. ಯಾಕೆಂದರೆ ಎಲ್ರಿಗೂ ಅನಿಸುತ್ತೆ, ಏನು ಇಷ್ಟು ವಯಸ್ಸಾಗೋಯ್ತು, ನಾನು ಇನ್ನೂ ಏನೂ ಮಾಡಿಲ್ಲ, ಅಥವಾ ಏನು ನನ್ನ ಸಂಬಂಧ ಹೀಗೆ ಇದೆ, ನಾನೇ ಸರಿಗಿಲ್ಲ ಅನಿಸುತ್ತೆ ಅಂತ ಒಂದ್ಸತಿ ಗಿಲ್ಟ್ ಫೀಲ್ ಮಾಡ್ಕೊಂಡು ಹೆಸ್ಟಿ ಡಿಸಿಷನ್ಸ್ ತೊಗೊಳ್ಳೋದು ಇರುತ್ತೆ. ಅಥವಾ ಬರೀ ಬೇರೆಯವ್ರ ಮೇಲೆ ಗೂಬೆ ಕೂರಿಸ್ಕೊಂಡು ಅವ್ರು ಹಿಂಗಂದ್ರು, ಇವರೇ ಸರಿ ಮಾಡಲಿಲ್ಲ, ಇವರೇ ನನಗೆ ಸರಿ ಇಲ್ಲ ಅಂತೆಲ್ಲ ಅನ್ನೋದು ಇರುತ್ತೆ. ಇದಕ್ಕೆಲ್ಲ ಒಂದೇ ಸಲ್ಯೂಷನ್, ಕಣ್ಮುಚ್ಚಿ ಧ್ಯಾನ ಮಾಡೋದು. ಯಾರ ಬಗ್ಗೆನೂ ಅಲ್ಲ, ದೇವರ ಬಗ್ಗೆ ಅಲ್ಲ, ದೇವಸ್ಥಾನದ ಬಗ್ಗೆ ಅಲ್ಲ, ನಮ್ಮ ಬಗ್ಗೆ, ನಮ್ಮ ಕ್ಯಾರೆಕ್ಟರಿನ ಬಗ್ಗೆ. ನನಗೆ ಯಾವ ಭಾವನೆಗಳಲ್ಲಿ ಖುಷಿ ಕೊಟ್ಟಿದೆ, ಯಾವ ಭಾವನೆಗಳಲ್ಲಿ ದುಃಖ ಕೊಟ್ಟಿದೆ, ಯಾವ ವ್ಯಕ್ತಿ ಖುಷಿ ಕೊಟ್ಟಿದ್ದಾರೆ, ಯಾವ ವ್ಯಕ್ತಿ ಖುಷಿ ಕೊಟ್ಟಿಲ್ಲ ಅಥವಾ ದುಃಖ ಕೊಟ್ಟಿದ್ದಾರೆ, ಯಾವ ಪದಾರ್ಥ ಖುಷಿ ಕೊಟ್ಟಿದೆ, ಯಾವ ಪದಾರ್ಥ ಖುಷಿ ಕೊಟ್ಟಿಲ್ಲ, ಯಾವ ಯೋಚನೆ ಖುಷಿ ಕೊಟ್ಟಿದೆ, ಯಾವ ಯೋಚನೆ ಖುಷಿ ಕೊಟ್ಟಿಲ್ಲ. ಖುಷಿ ಪಡುವ ಅಭ್ಯಾಸವೇ ಜಾಸ್ತಿ ಆಗೋದ್ರೆ, ಈಗ ಒಂದು ನೋಟಿಸ್ ಬರುತ್ತೆ ನಿಮಗೆ, ಲೀಗಲ್ ನೋಟಿಸ್, ಅದು ಕೋರ್ಟಿಂದ ಬಂದಿರ್ಬೋದು ಅಥವಾ ನೀವು ಟ್ರಾಫಿಕ್ ವೈಲೇಷನ್ ಮಾಡಿರೋದ್ರಿಂದ ಬಂದಿರ್ಬೋದು. ನಿಮ್ಗೇನಾಗುತ್ತೆ, ತಕ್ಷಣ ಸ್ವಲ್ಪ ಭಯ ಆಗುತ್ತೆ, ಡೌನ್ ಆಗ್ತೀರಿ. ಭಯ ಅಂದರೆ ಡೌನ್ ಆಗ್ತೀರಿ, ಎಮೋಷನಲಿ ಡೌನ್ ಆಗ್ತೀರಿ. ಪೊಲೀಸ್ ಸ್ಟೇಷನಿಂದ ನಿಮ್ಗೊಂದು ಬಂದಿದೆ ಅಂತಂದರೆ ಡೌನ್ ಆಗ್ತೀರಿ. ನನಗೆ ಬಂದಿದೆ ಅಂದರೆ ಖುಷಿ ಆಗುತ್ತೆ, ನಂಗೆ ಲಾಸ್ ಆಗ್ತಾಯಿದೆ ಅಂದರೆ ಖುಷಿ ಆಗುತ್ತೆ, ನಂಗೆ ಚಾಲೆಂಜಸ್ ಬಂದರೆ, ಕೋರ್ಟ್ ಆರ್ಡರ್ಸ್ ಬಂದರೆ ಖುಷಿ ಆಗುತ್ತೆ. ಲಾಸ್ ಆದರೆ ಹೆಂಗೆ ಖುಷಿ ಆಗಕ್ಕೆ ಸಾಧ್ಯ? ಅಯ್ಯೋ, ನಾನೇ ಸಂಪಾದನೆ ಮಾಡಿರೋದಲ್ವಾ ಅದು. ಆದರೆ ಅದು ಲಾಸೇ ಅಲ್ವಾ? ಲಾಸ್ ಇಸ್ ಅ ಲಾಸ್ ಅಲ್ಲ. ಖುಷಿ ಎಲ್ಲ ಅಪ್ ಬರಬಾರ್ದು, ಡೌನ್ ಬರಬಾರ್ದು, ಹಂಪೆ ಬರಬಾರ್ದು ಅಂದರೆ ಹೆಂಗೆ? ನನಗೆ ಜೀವನದ ಎರಡೂ ಭಾಗಗಳು ಈಕ್ವಲಿ ಇಂಪಾರ್ಟೆಂಟ್. ಪ್ರಾಫಿಟ್ ಎಷ್ಟು ಇಂಪಾರ್ಟೆಂಟ್, ಲಾಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಇನ್ಕಮ್ ಇಂಪಾರ್ಟೆಂಟ್ ಆದರೆ ಖರ್ಚು ಅಷ್ಟೇ ಇಂಪಾರ್ಟೆಂಟ್. ನೀವು ಪ್ಯಾನಿಕ್ ಆಗಿಲ್ವಾ ಆ ಥರ ಸಂದರ್ಭಗಳಲ್ಲಿ? ಆಗಲ್ಲ, ಮೊದಲಾಗ್ತಾ ಇದ್ದೆ, ಈಗ ಆಗಲ್ಲ. ಅದೊಂದು ಖುಷಿ ವಾತಾವರಣ ಅಲ್ವಾ. ಮೊದಲೆಲ್ಲ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕಾದ್ರೆ ಬೇಜಾರಾಗ್ತಾ ಇತ್ತು, ಇವತ್ತು ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕಾದ್ರೆ ಮೊದಲು ಖುಷಿಯಿಂದ ಕಟ್ತೀನಿ, ನನ್ನಿಂದ ದೇಶಕ್ಕೆ ಏನಾದರೂ ಒಂದು ಒಳ್ಳೇದಾಗತ್ತೆ ಅಂತ ಕಟ್ತಾ ಇದ್ದೀವಿ ನಾವು. ಒಂದಿನೂ ಯಾವುದೂ ಅವಾಯ್ಡ್ ಮಾಡಲಿಕ್ಕೆ ಹೋಗಿಲ್ಲ. ಅಷ್ಟರಲ್ಲೂ ಆಡಿಟರ್ಗಳು ಹೇಳ್ತಾರೆ, ಇದನ್ನ ಇಷ್ಟು ಅವಾಯ್ಡ್ ಮಾಡಿದ್ರೆ ಕಟ್ಟದೇ ಇರ್ಬೋದು ಅಂತೆಲ್ಲ ಹೇಳ್ತಾರೆ. ನಾನು ಹೇಳ್ತೀನಿ, ಫಸ್ಟ್ ಕಟ್ಬೇಡ. ಪ್ರಪಂಚ ಕೊಡ್ತಾ ಇದೆ, ಅದನ್ನು ವಾಪಸ್ ಅದೇ ಪ್ರಪಂಚಕ್ಕೆ ಕೊಡೋದು ಕಷ್ಟವಾ? ಅದೇ ಪ್ರಪಂಚ ಅಲ್ವಾ ನನಗೆ ಕೊಟ್ಟಿರೋದು. ಮನೆ ಕಟ್ಕೊಂಡಿರು, ನೀನೇ ಇಟ್ಕೊಂಡಿರು, ಅಲ್ಮರ ಒಳಗಿಟ್ಟಿರು, ಹಾಸಿಗೆ ಕೆಳಗಿಟ್ಟಿರು ಅನ್ನೋದಕ್ಕಲ್ಲ. ಅದು ಆ ಅಸೆಟ್ಟು ವಾಪಸ್ ಪ್ರಪಂಚಕ್ಕೆ ಹೋದಾಗಲೇ ನನಗೆ ಕೊಟ್ಟಿರೋ ಅಸೆಟ್ಗೆ ವ್ಯಾಲ್ಯೂ ಬರೋದು. ನಾನೇನೋ ಒಂದು ಹೇಳ, ಸ್ವಲ್ಪ ಅತಿ ಅನ್ನಿಸ್ಬೋದು, ಡ್ರಾಮ್ಯಾಟಿಕ್ ಅಂತಲೂ ಅನ್ನಿಸ್ಬೋದು, ತುಂಬ ಒಳ್ಳೆಯದು ಒಂದೇ ಕಡೆ ಇದೆ, ದೃಷ್ಟಿ ಆಗದೆ ಇರಲಿ ಅಂತ. ಸೀರಿಯಸ್ಲಿ ಐ ಮೀನ್ ಇಟ್. ಇಷ್ಟೆಲ್ಲ ಹೀಗೆ ಯೋಚನೆ ಮಾಡೋಕ್ಕೆ ಸಾಧ್ಯನಾ ಪ್ರಪಂಚಕ್ಕೋಸ್ಕರ ಅಂತ ನನಗೆ. ಏಕೆಂದರೆ ನಾವು ಕೇಳಿರ್ತೀವಿ ಸ್ಟೋರೀಸು, ಅವ್ರು ಹಿಂಗೆ ತ್ಯಾಗ ಮಾಡಿದ್ರಂತೆ, ಅವ್ರು ಹೀಗೆ ಜನಕ್ಕೋಸ್ಕರ ಬದುಕಿದ್ರಂತೆ ಅಂತ. ಅದನ್ನು ಎದುರಿಗೆ ಕೂತ್ಕೊಂಡು ಕೇಳಿಸ್ಕೊಳ್ಳೋದು, ನೋಡೋದು ಇದೆಯಲ್ಲ, ಐ ಆಮ್ ಫೀಲಿಂಗ್ ರಿಯಲಿ ಬ್ಲೆಸ್ಡ್. ನಮಗೆ ಹೀಗೆ ಕೊಡುವ ಅವಕಾಶ ಇರುವಾಗ ಕಿತ್ಕೊಳ್ಳೋದು ಯಾಕೆ ಬೇಕು? ಕೊಡುವ ಅವಕಾಶವೇ ಇದೆ ಅಲ್ವಾ, ಅವಾಗ ಕೊಡಬೇಕಲ್ವ. ಎರಡು ರೀತಿ, ಕೇಳಿಸ್ಕೊಂಡು ಕೊಡೋದು, ಹಾಗೆ ಕೊಡಬೇಕು. ಕೊಡ್ತಾ ಇದ್ದಾಗ ಅದಲ್ಲಿ ಕಾಣಿಸ್ತಾ ಇರುತ್ತೆ ಅಷ್ಟೇ, ಅಲ್ಲಿ ಕಾಣಿಸ್ತಾ ಇರುತ್ತೆ. ಒಂದು ಅಕೇಶನ್ ಹೇಳಿಬಿಟ್ಟು ನಿಲ್ಲಿಸ್ತೀವಿ,
ಅರ್ಲಿಯರ್ ಕೂಡ ಒಂದು ಎಪಿಸೋಡಲ್ಲಿ ಹೇಳಿದ್ದೀನಿ. ಇಲ್ಲಿಂದ ಮಹಾರಾಜ ಗ್ರೌಂಡ್ಸ್ ಇದೆ. ಮಹಾರಾಜ ಗ್ರೌಂಡ್ಸಲ್ಲಿ ಒಬ್ಬರು ಮುದುಕರು ಒಂದಷ್ಟು ಕಲ್ಸಕ್ಕರೆ, ಒಂದು 10 ಲೋಟ ನೀರು, 10 ಬಾಟಲ್ ನೀರು ತಂದಿಟ್ಕೊಂಡಿರೋರು. ನಾನು ಸುಮ್ಮನೆ ಇಟ್ಕೊಂಡಿರೋರು, ನಮ್ಮ ಮಾರಕ್ಕೆ ಇಟ್ಕೊಂಡಿದ್ದಾರೆ ಅಂತ ಫಸ್ಟ್ ಮಿಸ್ಟೇಕ್ ಮಾಡಿಕೊಂಡೆ. ಆಮೇಲೆ ಎಲ್ಲ ಬಂದು ಕುಡ್ಕೊಂಡು ನೀರು ಕುಡಿಯೋರು, ಕಲ್ಸಕ್ಕರೆ ತಿನ್ನೋರು, ಹೋಗೋರು. ಅಲ್ಲಿ ಕ್ರಿಕೆಟ್ ಆಡೋರು ಮಕ್ಕಳು. ಆ ಕ್ರಿಕೆಟ್ ಆಡೋರು, ಓಡಾಡೋರು, ಚೆನ್ನಾಗಿ ಸುಸ್ತಾಗಿ ಬಂದು ಇಲ್ಲಿ ನೀರು ಕುಡಿದ್ಬಿಟ್ಟು ಹೋಗು. ಕಲ್ಸಕ್ಕರೆ ಕೊಡೋಕೆ, ಅವರಿಗೆ ಕೊಡೋಕ್ಕೋಸ್ಕರ ಒಬ್ರು ಏಜ್ ಆದವರು. ನನಗೆ ಅದೊಂದು ಪರಿವರ್ತನೆ, ಕೊಡಕ್ಕೆ ಹುಟ್ಟಿದಾರಲ್ಲ ಅಂತ. ಅವ್ರು ಕೊಡಲಿಕ್ಕೆ ಹುಟ್ಟಿದ್ದಾರೆ. ಕೇಳಿದೆ, ನೀವೇನು ಮಾಡ್ತಾ ಇದ್ದೀರಿ ಅಂತ. ನಾನು ನನ್ನ ಮಗಳು ಸ್ವಿಸ್ ಬ್ಯಾಂಕಲ್ಲಿದ್ದಾರೆ, ಎಲ್ಲೋ ಬೇರೆ ಕಡೆ ಇದ್ದಾರೆ. ನಾನಿಲ್ಲಿ ಇವ್ರಿಗೇನಾದರೂ ಮಾಡಿದ್ರೆ ನನ್ನ ಮಗಳಿಗೆ ಯಾರಾದರೂ ಅಲ್ಲಿ ಮಾಡ್ತಾರೆ ಅಂತ. ಅಲ್ಲಿ ಮಾಡದೇ ಇರ್ಬೋದು, ಅದಕ್ಕೂ ರಿಲೇಟಿವಿಟಿನೇ ಇಲ್ಲದೆ ಇರ್ಬೋದು. ಆದರೆ ಅವರ ಯೋಚನೆ ಹಾಗೆ. ನಾನು ಕೇಳಿದ್ರೆ ಅವ್ರು ಹೇಳಿದ್ರು, ಸ್ವಿಸ್ ಬ್ಯಾಂಕಲ್ಲಿ ಡಿಪಾಸಿಟ್ ಮಾಡ್ತಾ ಇದ್ದೀನಿ, ಅಲ್ಲಿ ನನ್ನ ಮಗಳು ಡ್ರಾ ಮಾಡ್ಕೋತಾಳೆ ಅಂತ. ಈ ಭಾಷೆ ಬಳಸಬೇಕು. ಇಷ್ಟೇ. ಕೊಡಬೇಕು ಅನ್ನೋವಾಗ ಕಾಯಬೇಕು, ಹುಡುಕಬೇಕು ಏನೇಂದ್ರಲ್ಲಿ ಕೊಡಲಿ ಅಂತ. ಇವತ್ತು ದುಡ್ಡು ಕೊಡೋಕ್ಕೆ ಶಕ್ತಿ ಇಲ್ದರೆ ಪ್ರೀತಿ ಕೊಡ್ಬೋದಲ್ಲ, ಧೈರ್ಯ ಕೊಡ್ಬೋದಲ್ವ. ದಾನ ಮಾಡಬೇಕು ಅಂತಂದರೆ ಕೆಲಸ ದಾನ ಮಾಡ್ಬೋದು. ನಾವೆಲ್ಲ ಏನೇನೋ ದಾನ ಮಾಡೋಕ್ಕೆ ಹೊರಟಿದ್ದೀವಲ್ವ, ಧೈರ್ಯ ದಾನ ಮಾಡ್ಬೋದಲ್ವ, ಭಾವನೆಗಳನ್ನು ದಾನ ಮಾಡ್ಬೋದಲ್ವ. ಇದೇ ಭಾವನಾ ಪ್ರಾಣಾಯಾಮ. ಇದು ನನಗೆ ನಾನು ಹುಟ್ಟಾಕೊಂಡಂತಹ ವಿದ್ಯೆ, ನನಗೆ ನಾನು ಹುಟ್ಟಾಕೊಂಡಂತಹ ಪದ. ಇದೆಲ್ಲೂ ಬರಲಿಕ್ಕೆ ಸಾಧ್ಯ ಇಲ್ಲ. ನನಗೆ ನನ್ನ ಎನರ್ಜೀಸ್ ಯಾವಾಗಲೂ ಯಾವುದೋ ಒಂದು ಪದಾರ್ಥ ಕಂಡು ಹಾಕ್ಕೊಂಡಿರಬಾರ್ದು. ಯಾರೋ ಕೊಟ್ಟಿದ್ದಾರೆ, ಇನ್ನೊಂದು ಕಡೆ ಕೊಟ್ಬಿಡ್ಬೇಕು. ಬಂದಿದೆ ಒಂದು ಕಡೆ, ಇನ್ನೊಂದು ಕಡೆ ಹೊರಟೋಗ್ಬೇಕು. ನನಗೆ ಎಷ್ಟು ಬೇಕು, ನೀರು ಹರಿತಾ ಇದೆ, ನೀರಿನ ಪಕ್ಕದಲ್ಲಿ ಮನೆ ಮಾಡ್ಕೊಂಡಿದ್ದೀವಿ. ನನಗೆ ಎಷ್ಟು, ಒಂದು ಬಿಂದಿಗೆ ನೀರು ಬೇಕಾ, 2 ಬಿಂದಿಗೆ ನೀರು ಬೇಕಾ, ಅಥವಾ ಒಂದು ಓವರ್ ಟ್ಯಾಂಕ್ ಅಷ್ಟು ತುಂಬಿಸ್ಕೋಬೋದು ನಾನು. ಆದರೆ ನದಿ ನೀರೆಲ್ಲ ನಂದೇ ಆಗ್ಲಿಕ್ಕೆ ಸಾಧ್ಯವ? ಹಾಗೆ ಪ್ರತಿಯೊಂದು ರಿಸೋರ್ಸು ನಂದಲ್ಲ. God has identified as managers of his resource. It is his resource. I am just a manager, his employee. ಈಗ ಆ ರಿಸೋರ್ಸ್ ನಂಗೆ ಬಳಸೋಕ್ಕೆ ಕೊಟ್ಟಿದ್ದಾರೆ. ನಿನ್ನೊಬ್ಬನಿಗೆ ಅಲ್ಲ, ನೀನು ಒಂದು ಸ್ವಲ್ಪ ತಗೋ, ಅದರ ಜೊತೆ ಬಾಕಿಯವ್ರಿಗೂ ಕೊಡು ಅಂತ ಕೊಟ್ಟಿದ್ದಾರೆ. ಅಷ್ಟು ಕೆಲಸ ಮಾಡ್ತಾ ಇದ್ದೀನಿ. ಯಾವತ್ತೋ ಒಂದಿನ ಅನಿಸುತ್ತೆ, ನಿನಗಿಂತ ಚೆನ್ನಾಗಿ ಮಾಡೋರಿದ್ದಾರೆ, ನೀನು ಕೆಳಗೆ ಇಳಿದೋಗು, ಪಕ್ಕದವ್ರಿಗೆ ಕೊಡ್ತೀನಿ ಅಂತ. ನಾನು ಇಳಿದೋ ಹೋಗೋಕ್ಕೆ ರೆಡಿ ಇರಬೇಕು. ಬದುಕು ಜಟಕ ಬಂಡಿ, ವಿಧಿ ಅದರ ಸಾಹೇಬ, ಮದುವೆಗೋ ಮಸಣಕ್ಕೋ ಹೋಗಿಂದ ಕಡೆಗೆ ಓಡಿ ಅಷ್ಟೇ. ನಾನು ರೆಡಿಯಾಗಿರ್ಬೇಕಷ್ಟೆ. ನಾನು ಎರಡಕ್ಕೂ ರೆಡಿ ಇದ್ದೀನಿ, ಕೆಲಸ ಮಾಡ್ಲಿಕ್ಕೆ ರೆಡಿ ಇದ್ದೀನಿ. ಯಾವತ್ತೋ ಒಂದಿನ ಭಗವಂತ ಸಾಕಪ್ಪ ನಿಂದು ಅಂತ, ನಿನ್ನ ಸರ್ವೀಸಸ್ ಸಾಕು, ಬಂದ್ಬಿಡು, ನಿಂಗೆ ಅಲ್ಲಿ ಬೇರೆ ಕೆಲಸ ಇದೆ ಅಂತ ನಾನು ಅಲ್ಲಿಗೆ ಹೋಗ್ತೀನಿ. ಐ ಆಮ್ ಕಾನ್ಫಿಡೆಂಟ್, ಧೈರ್ಯ ಇದೆ. ಆ ಬದುಕಿನ ಧೈರ್ಯದ ಜೊತೆ ಸಾವಿನ ಧೈರ್ಯವೂ ನನಗಿದೆ. ಇಷ್ಟೇ ಲೈಫ್. ಇದೇ ಭಾವನಾ ಪ್ರಾಣಾಯಾಮ. ಕಣ್ಣಲ್ಲಿ ನೀರು ಬಂತು, ಗಂಟ್ಲು ತುಂಬಿ ಬಂತು, ಮನಸ್ಸು ತುಂಬಿ ಬಂತು. ಥ್ಯಾಂಕ್ ಯು ರೂಪಮ್ಮ, ಥ್ಯಾಂಕ್ ಯು.